ನಮಸ್ತೆ ಸ್ನೇಹಿತರೆ, ಈಗಷ್ಟೇ ನೀವು ಯಾವ್ದಾದ್ರು ಒಂದು ಸ್ಕಿಲ್ ನ ಕಲ್ತಿರ್ತೀರಾ ಅಂಡ್ ಅದರಲ್ಲಿ ನೀವು ಏನಾದ್ರು ಒಂದು ಕೆಲಸನ ಹುಡುಕಕ್ ಟ್ರೈ ಮಾಡ್ತಿರ್ತೀರಾ. ಬಟ್ ಫ್ರೆಶರ್ ಆಗಿರೋದ್ರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ನ ಕೇಳ್ತಾರೆ. ಸೊ ಈ ಟೈಮ್ ನಲ್ಲಿ ಹೇಗೆ ಕೆಲಸ ಹುಡ್ಕೊಳ್ಳೋದು, ಹಾಗೇನೆ ಒಂದು ಫ್ರೀಲಾನ್ಸ್ ವರ್ಕ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಕ್ಲೈಂಟ್ ನ ಯಾವ ರೀತಿ ಹುಡುಕೋದು, ಸೊ ಇದರ ಸಾಕಷ್ಟು ಪ್ರಶ್ನೆಗಳಿರ್ಬೋದು ನಿಮ್ಮ ಹತ್ರ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಯಾವ ರೀತಿ ಕೆಲಸ ಹುಡ್ಕೋದು ಇಲ್ಲಾಂದ್ರೆ ಫ್ರೀಲಾನ್ಸ್ ಕ್ಲೈಂಟ್ಸ್ ನ ಹುಡ್ಕೋದು ಅನ್ನೋದನ್ನ ಹೇಳ್ತೀನಿ. ಹಾಗೇನೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಏನೇನ್ ಮಾಡಿದ್ದೀನಿ ಅದನ್ನ ಕೂಡ ಶೇರ್ ಮಾಡ್ತೀನಿ. ಸೊ ನಿಮಗೆ ಒಂಥರ ಪ್ರೂಫ್ ತರ ಇರುತ್ತೆ, ಅಂದ್ರೆ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಒಂದು ಹೇಳ್ತಿಲ್ಲ, ನಾನು ಮಾಡಿರೋದನ್ನ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಇದು ಪಾಸಿಬಲ್ ಅನ್ನೋದಕ್ಕೆ ಒಂದು ಪ್ರೂಫ್ ತರಾನು ಇರುತ್ತೆ. ಈ ವಿಡಿಯೋನಲ್ಲಿ ನಾವು ಯಾವ ರೀತಿ ಕ್ಲೈಂಟ್ ಅಥವಾ ಕೆಲಸನ ಹುಡ್ಕೋದು ಅನ್ನೋದನ್ನ ಬನ್ನಿ ನೋಡೋಣ. ಮೊದಲಿಗೆ ನಾವು ಫಸ್ಟು ಯಾವ ರೀತಿ ಕ್ಲೈಂಟ್ನ ಹುಡ್ಕೋದು ಅನ್ನೋದನ್ನು ನೋಡೋಣ. ಆ್ಯಂಡ್ ಈ ಪರ್ಟಿಕ್ಯುಲರ್ ಪ್ರಾಸೆಸ್ ಎಲ್ಲ ಇದಲ್ವಾ, ಇದು ಬಂದುಬಿಟ್ಟು ನೀವು ಯಾವುದೇ ಸ್ಕಿಲ್ ಸೆಟ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನಾನು ವೀಡಿಯೋ ಎಡಿಟಿಂಗ್ನ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಬಟ್ ಇದು ನೀವು ಗ್ರಾಫಿಕ್ ಡಿಸೈನ್ ಇರ್ಬೋದು, 3D ಇರ್ಬೋದು, ಇಲ್ಲ ಜನರಲಾಗಿ ನೀವು ಯಾವ್ದಾರು ಒಂದು ಸ್ಕಿಲ್ ಕಲ್ತ್ರೆ ಅದಕ್ಕೆ ಕೂಡ ಅಪ್ಲೈ ಮಾಡ್ಬೋದು ನೀವು ಇದನ್ನು. ಸೊ ಮೊದಲಿಗೆ ಕ್ಲೈಂಟ್ ಅಂದರೆ ಏನು? ಈಗ ನೀವು ಒಂದು ಸರ್ವಿಸ್ನ ಆಫರ್ ಮಾಡ್ತಿದ್ದೀರಾ, ಅಂದರೆ ಇವಾಗ ವೀಡಿಯೋ ಎಡಿಟಿಂಗ್ ಅದು ಒಂದು ಸರ್ವಿಸ್ ಥರ. ಸೊ ಈ ಸರ್ವಿಸ್ನ ಒಬ್ಬ ಇಂಡಿವಿಜುವಲ್ಗೆ ಬೇಕಾಗಿರುತ್ತೆ, ಅಂದರೆ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ನಿಮ್ಮ ಸರ್ವಿಸ್ನ ಅವಶ್ಯಕತೆ ಇರುತ್ತೆ. ಅದು ಯೂಸ್ ಮಾಡಿಕೊಂಡು ಅವ್ನ ಬಿಸ್ನೆಸ್ನ ಸ್ವಲ್ಪ ಎನ್ಹಾನ್ಸ್ ಮಾಡ್ಕೋತಾನೆ. ಸೊ ಆ ಇಂಡಿವಿಜುವಲ್ಗೆ ನಾವು ಕ್ಲೈಂಟ್ ಅಂತ ಕರೆಯೋದು. ಸೊ ಈ ಥರ ಕ್ಲೈಂಟ್ನ ಯಾವ ರೀತಿ ಹುಡ್ಕೋದು ನೀವು? ಕ್ಲೈಂಟ್ ಇರ್ಬೋದು, ಇಲ್ಲ ಜಾಬ್ ಕೂಡ ಅಪ್ಲೈ ಆಗುತ್ತೆ ಇದು. ಈಗಿನ ಕರೆಂಟ್ ಜನ್ರೇಷನಲ್ಲಿ ಏನಂತ ಹೇಳಿದ್ರೆ, ನೀವು ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಗೇನ್ ಇದು ಬಂದು ಒಂಥರ ಲಾಂಗ್ ಟರ್ಮ್ ಗೇಮ್ ಅಂತ ಹೇಳ್ತಾರೆ. ಲಾಂಗ್ ಟರ್ಮ್ ಗೇಮ್ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಒಂದಷ್ಟು ಟೈಮ್ ಕೊಡಬೇಕು ಆ್ಯಂಡ್ ಒಂದಷ್ಟು ಕೆಲಸ ಮಾಡಬೇಕು ಆ್ಯಂಡ್ ಟೈಮ್ ಕೊಡಬೇಕು. ಕೆಲಸ ಅಂದರೆ ಅಗೇನ್ ನಾನು ಹೇಳ್ತೀನಿ ಏನು ಮಾಡಬೇಕು ಏನಂತೆಲ್ಲ. ಸೊ ಒಂದು ಸ್ಟಾರ್ಟಿಂಗ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ನಿಮಗೆ ಆರಾಮಾಗೆ ವರ್ಕ್ಸು ಕೆಲಸ ಬರೋದು ಇದೆಲ್ಲ ಆರಾಮಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ನಿಮ್ಮ ಲರ್ನಿಂಗ್ ಪ್ರಾಸೆಸ್ನ ಡಾಕ್ಯುಮೆಂಟ್ ಮಾಡಬೇಕು. ಏನು ಹಾಗಾದರೆ ಅಂತ ಹೇಳಿದ್ರೆ, ಇವಾಗ ನೀವು ವಿಡಿಯೋ ಎಡಿಟಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ, ಸೊ ಕಲಿಯೋ ಮುಂಚೆ ನಿಮ್ಮ ಥಾಟ್ಸ್ ಏನು ವಿಡಿಯೋ ಎಡಿಟಿಂಗ್ ಮೇಲೆ? ಇವಾಗ ಕಲಿಬೇಕಂತಿರ್ತೀರ. ಸೊ ನಿಮಗೆ ಸ್ಟಾರ್ಟಿಂಗು ಹೇಗೆ ಕಲಿಯೋದಪ್ಪ, ನನಗೇನೂ ಗೊತ್ತಿಲ್ಲ. ಸೊ ಈ ಥರದ್ದು ಒಂದಷ್ಟು ಥಾಟ್ಸ್ ಇರುತ್ತೆ. ಆಮೇಲೆ ಯೂಟ್ಯೂಬ್ನಲ್ಲಿ ಏನಾದರೂ ನೋಡ್ತಾ ಇರ್ತೀರ, ಸಾಫ್ಟ್ವೇರ್ ಬಗ್ಗೆ ನಿಮಗೆ ಭಯ ಆಗ್ತಿರುತ್ತೆ, ಏನೂ ಅರ್ಥ ಆಗಲ್ವಲ್ಲ. ಸೊ ಈ ಥರ ನಿಮ್ಗೆ ಏನೇ ಅನುಭವ ಇದ್ರೂ ಕೂಡ ಅದನ್ನು ಶೇರ್ ಮಾಡ್ಕೋಬೇಕು. ಹಾಗೆಯೇ ನೆಕ್ಸ್ಟ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇವಾಗ ಸಾಫ್ಟ್ವೇರ್ ಓಪನ್ ಮಾಡ್ತೀರಾ, ಆವಾಗ ನಿಮ್ಗೊಂದು ಫಸ್ಟ್ ಇಂಪ್ರೆಷನ್ಸ್ ಬರುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಆಮೇಲೆ ಟ್ಯುಟೋರಿಯಲ್ಸ್ ನೋಡ್ತಾ ಇರ್ತೀರಾ, ಟ್ಯುಟೋರಿಯಲ್ಸ್ ನೋಡಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅವಾಗ ನಿಮ್ಗೆ ಏನು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬೋದು, ಕಷ್ಟಗಳು ಬರ್ಬೋದು. ಆ ಕಷ್ಟಗಳನ್ನ ನೀವು ಶೇರ್ ಮಾಡ್ಕೋತೀರಾ, ಅದರಿಂದ ಹೇಗೆ ನೀವು ಓವರ್ಕಮ್ ಮಾಡಿದ್ರಿ. ಆಮೇಲೆ ನಿಮ್ಮ ಫಸ್ಟ್ ವಿಡಿಯೋ ಎಡಿಟ್ ಮಾಡಿದಾಗ ಅದು ಒಂಥರ ಖುಷಿ ಬರುತ್ತೆ. ಸೊ ಈ ಥರದ್ದು ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ನೀವು ಆನ್ಲೈನಲ್ಲಿ ಶೇರ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಯಾವ ರೀತಿ ಶೇರ್ ಮಾಡೋದು ಅಂತ ಹೇಳಿದ್ರೆ, ನೀವು ಒಂದು ಬ್ಲಾಗ್ ಬರಿಬೋದು, ಬರವಣಿಗೆ ಮೂಲಕ ನೀವು ಶೇರ್ ಮಾಡ್ಕೋಬೋದು, ಇಲ್ಲ ಒಂದು ವಿಡಿಯೋ ಮಾಡಿ ನೀವು ಶೇರ್ ಮಾಡ್ಕೋಬೋದು, ಇಲ್ಲ ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿ ಶೇರ್ ಮಾಡ್ಬೋದು. ಸಾಕಷ್ಟು ರೀತಿ ಇದೆ ನೀವು ಶೇರ್ ಮಾಡ್ಕೊಳ್ಳೋಕ್ಕೆ. ಸೊ ಇದು ಫಸ್ಟ್ ಸ್ಟೆಪ್ಪು. ಸೊ ನಿಮ್ಮ ಲರ್ನಿಂಗ್ ಜರ್ನಿ ಏನಿರುತ್ತೆ ಅದನ್ನು ನೀವು ಆನ್ಲೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತಾ ಇರಬೇಕು, ಆಯಿತಾ? ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಕಮ್ಯುನಿಟಿ ಹಾಗೆಯೇ ಆಡಿಯನ್ಸ್ ಬೇಸ್ನ ಬಿಲ್ಡ್ ಮಾಡೋದು. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ ಎಲ್ಲ ಮಾಡಿ ಶೇರ್ ಮಾಡ್ತೀವಲ್ಲ, ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಬಂದುಬಿಟ್ಟು ಇದು ಕಮ್ಯುನಿಟಿ ಬಿಲ್ಡಿಂಗ್ ಮತ್ತು ಆಡಿಯನ್ಸ್ ಬೇಸ್ನ ಬಿಲ್ಡ್ ಮಾಡೋಕ್ಕೆ. ಸೊ ಇದರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಒಂದು ನೀವು ಹೊಸದಾಗಿ ಕಲಿತಿರ್ತೀರಲ್ಲ, ಆವಾಗ ನಿಮ್ಮ ಥರನೇ ಬೇರೆಯವ್ರು ಯಾರಾದರೂ ಕಲಿಯೋರು ಇದ್ದರೆ ನಿಮಗೆ ಪರಿಚಯ ಆಗುತ್ತೆ. ಸೊ ಅವಾಗ ನಿಮ್ಮ ಜೊತೆಗೆ ನೀವು ಏನು ಕಲಿತಿರ್ತೀರ ಅವ್ರ ಜೊತೆ ಶೇರ್ ಮಾಡಿಕೊಂಡು ಒಟ್ಟಿಗೆ ಕಲಿಬೋದು. ಸೊ ಇವಾಗ ಇಬ್ಬರು ಫ್ರೆಂಡ್ಸ್ ಸೇರ್ಕೊಂಡು ಒಂದು ಸ್ಕಿಲ್ನ ಕಲಿತ್ರೆ ಹೇಗೆ ಬೇಗ ಕಲಿತೀವಲ್ಲ, ಸೊ ನಾನು ಇವತ್ತು ಇದನ್ನು ಟ್ರೈ ಮಾಡಿದೆ, ನೀನೇನು ಮಾಡಿದೆ, ಸೊ ನಿಂಗೆ ಆ ಪ್ರಾಬ್ಲಮ್ ಬಂತ, ನಾನು ಈ ರೀತಿ ಸೊಲ್ಯೂಷನ್ ಹುಡುಕ್ದೆ ಇದಕ್ಕೆ. ಸೊ ಈ ಥರ ಇರುವಾಗ ನೀವು ಬೇಗ ಕಲಿತೀರ ಆ್ಯಂಡ್ ನಿಮಗೆ ಒಂದು ಮೋಟಿವೇಶನ್ ಥರ ಇರುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ನಾವು ಆ ಡಾಕ್ಯುಮೆಂಟ್ ಪ್ರಾಸೆಸ್ನ ಮಾಡೋದು. ಸೊ ಈ ಕಮ್ಯುನಿಟಿ ಮತ್ತು ಆಡಿಯನ್ಸ್ ಬೇಸ್ನ ಬಿಲ್ಡ್ ಮಾಡೋಕ್ಕೆ ಒನ್ ಆಫ್ ದ ರೀಸನ್ ಬಂದು ಇದು, ನಿಮ್ಮ ಲರ್ನಿಂಗ್ ಪ್ರಾಸೆಸ್ನ ಇನ್ನೂ ಫಾಸ್ಟ್ ಮಾಡೋಕ್ಕೆ. ಹಾಗೆಯೇ ನಾಳೆ ದಿನ ನೀವು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಲ್ಲ, ಆವಾಗ ನಿಮಗೆ ಒಂದು ಆಡಿಯನ್ಸ್ ಬೇಸ್ ಇರಬೇಕು, ಅಂದರೆ ಪ್ರಚಾರ ಮಾಡೋಕ್ಕೆ. ಸೊ ಆ ರೀಸನ್ಗೋಸ್ಕರ ನಾವು ಇದನ್ನು ಮಾಡೋದು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನೀವು ಹೋಗ್ತಾ ಹೋಗ್ತಾ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ನೀವು ಚೆನ್ನಾಗಿರೋ ಔಟ್ಪುಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ನೀವು ಯಾವುದು ಚೆನ್ನಾಗಿದೆ ನಿಮ್ಮ ವರ್ಕ್ಸು ಅದನ್ನು ಶೋಕೇಸ್ ಮಾಡ್ತೀರಾ, ಅದ್ರ ಬಗ್ಗೆ ಮಾತಾಡ್ತೀರಾ, ಇದನ್ನು ಹೇಗೆ ಮಾಡಿದ್ರಿ, ಅದ್ರದ್ದು ಬಿಹೈಂಡ್ ದ ಸೀನ್ಸು ಇದನ್ನೆಲ್ಲ ನೀವು ಶೋಕೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಥರದ ಕಂಟೆಂಟ್ನ ನೀವು ಹಾಕ್ತಾ ಹೋಗ್ತೀರಾ. ಆಮೇಲೆ ಜೊತೆಗೆ ಬೈ ಚಾನ್ಸ್ ನಿಮ್ಗೆ ಬೇರೆ ಏನಾದರೂ ವರ್ಕ್ಸ್ ಬಂದರೂ ಕೂಡ ಅದನ್ನು ಕೂಡ ಶೇರ್ ಮಾಡ್ತೀರಾ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ಆಡಿಯನ್ಸ್ ಅಥವಾ ಕಮ್ಯುನಿಟಿ ಇದೆಲ್ಲ ಬಿಲ್ಡ್ ಆಗಿರುತ್ತಲ್ಲ, ಅವರು ನಿಮ್ಮ ಲರ್ನಿಂಗ್ ಪ್ರಾಸೆಸ್ನ
ಸ್ಟಾರ್ಟಿಂಗಿಂದ ನೋಡಿರ್ತಾರೆ. ಸೊ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಇವರು ಯಾವ ರೀತಿ ಕಲ್ತಿದ್ದಾರೆ, ಹೇಗೆ ಇಂಪ್ರೂವ್ ಆಗಿದ್ರು, ಸೊ ಅದೆಲ್ಲ ನೋಡಿರ್ತಾರೆ ನಿಮ್ಮ ಜನರನ್ನ. ಸೊ ನಾಳೆ ದಿನ ಆ ಡೊಮೇನಲ್ಲಿ ಬೇರೆಯವ್ರಿಗೆ ಯಾರಿಗಾದ್ರು ಕೆಲಸ ಬೇಕಂತ ಹೇಳಿದ್ರೆ, ಅಲ್ಲ ಅಂದರೆ ಸರ್ವಿಸ್ ಹುಡುಕ್ತಾ ಇದ್ರೆ ಅವರು ನಿಮಗೆ ರೆಫರ್ ಮಾಡ್ತಾರೆ. ಯಾಕಂದರೆ ಅವ್ರು ನಿಮ್ಮ ಬಗ್ಗೆ ಲೈಕ್ ಪರ್ಸ್ನಲ್ ಆಗು ಗೊತ್ತಿರುತ್ತೆ ಆ್ಯಂಡ್ ನೋಡಿರ್ತಾರೆ ನಿಮ್ಮ ಜರ್ನಿ ಎಲ್ಲ. ಸೊ ಇದೆಲ್ಲ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ನಿಮ್ಮ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕೆ. ಸೊ ಅದು ಒಂದು ರೀಸನ್ ಕಮ್ಯುನಿಟಿ ಬಿಲ್ಡ್ ಮಾಡೋದು ಇದೆಲ್ಲ. ಸೊ ಡಾಕ್ಯುಮೆಂಟ್ ಮಾಡ್ತೀರಾ, ಕಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದಾದಮೇಲೆ ಬೆಸ್ಟ್ ವರ್ಕ್ಸ್ನ ನೀವು ಆನ್ಲೈನಲ್ಲಿ ಶೇರ್ ಮಾಡ್ತಾ ಹೋಗ್ತೀರಾ. ಇದೆಲ್ಲ ಆದಮೇಲೆ ನೆಕ್ಸ್ಟು ಪೋರ್ಟ್ಫೋಲಿಯೋ ಅನ್ನೋದನ್ನು ಬಿಲ್ಡ್ ಮಾಡ್ಕೋಬೇಕು. ಇಷ್ಟು ಮಾಡೋಷ್ಟಿಗೆ ನಿಮಗೆ ಒಂದಷ್ಟು ಒಳ್ಳೆ ಸ್ಕಿಲ್ ಸೆಟ್ ಡೆವಲಪ್ ಆಗಿರುತ್ತೆ. ಸೊ ನಿಮ್ಮ ಬೆಸ್ಟ್ ವರ್ಕ್ಸ್ನ ನೀವು ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಒಂದು ಪೋರ್ಟ್ಫೋಲಿಯೋನ ರೆಡಿ ಮಾಡ್ಕೋತೀರಾ. ಪೋರ್ಟ್ಫೋಲಿಯೋ ಅಂದರೆ ಏನಂದರೆ ನಿಮ್ಮ ಕೆಲಸನ ತೋರಿಸ್ಕೊಳ್ಳೋ ಒಂದು ವಿಡಿಯೋ ಇರ್ಬೋದು, ಇಲ್ಲ ಬೇಸಿಕಲಿ ನಿಮ್ಮ ಕೆಲಸನ ತೋರಿಸೋದು, ಅದಕ್ಕೆ ನಾವು ಪೋರ್ಟ್ಫೋಲಿಯೋ ಅಂತೀವಿ. ಆ್ಯಂಡ್ ಅದರಲ್ಲಿ ನಾವು ಮಾಡಿರೋದ್ರಲ್ಲಿ ದ ಬೆಸ್ಟ್ ವರ್ಕ್ ಯಾವುದಿದೆ ಅದನ್ನು ಮಾತ್ರ ಹಾಕೋಬೇಕು. ಸೊ ಇವಾಗ ನೀವು ಒಂದು 10-20 ವೀಡಿಯೋಸ್ ಮಾಡಿರ್ತೀರ. ಸೊ 10-20 ವೀಡಿಯೋಸ್ ಎಲ್ಲನೂ ಹಾಕಬೇಕಂತೇನಿಲ್ಲ. ಅದರಲ್ಲಿ ಯಾವ್ದು ಚೆನ್ನಾಗಿದೆ, ಒಂದು 3 ಚೆನ್ನಾಗಿರ್ಬೋದು, ಸಖತ್ತಾಗಿರ್ಬೋದು, ಅಂದರೆ ನೋಡಿದ ತಕ್ಷಣ ಸಖತ್ತಾಗಿ ಮಾಡಿದ್ದಾನೆ ನಿಮ್ಮ ಕೆಲಸ ಅಂತ ಅನಿಸ್ಬೇಕು, ಅದನ್ನು ಮಾತ್ರ ನೀವು ಹಾಕಬೇಕು. ಈ ರೀತಿ ನೀವು ಪೋರ್ಟ್ಫೋಲಿಯೋನ ರೆಡಿ ಮಾಡ್ಕೋತೀರ. ಇದಾದಮೇಲೆ ಇವಾಗ ನೀವು ಕಂಪ್ನಿನಲ್ಲಿ ಏನಾದರೂ ಕೆಲಸ ಹುಡುಕ್ಬೇಕಂತ ಹೇಳಿದರೆ ಫಸ್ಟು ನೀವು ಯಾವ ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು ಅನ್ನೋದನ್ನು ನೀವು ಫಿಕ್ಸ್ ಆಗಬೇಕು. ಆಮೇಲೆ ಆ ಕಂಪ್ನಿ ಯಾವ ರೀತಿ ಕೆಲಸ ಔಟ್ಪುಟ್ನ ನೋಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಬೇಕು. ಸೊ ಇವಾಗ ನೀವೊಂದು ಫ್ಯಾಷನ್ ಇಂಡಸ್ಟ್ರಿ ಕಂಪ್ನಿನಲ್ಲಿ ವಿಡಿಯೋ ಎಡಿಟಿಂಗ್ ಆಗಿ ವರ್ಕ್ ಮಾಡಬೇಕಂತ ಇರ್ತೀರ ಅನ್ಕೊಳ್ಳಿ. ಸೊ ನೀವಿವಾಗ ಆ ಕಂಪ್ನಿದು ವಿಡಿಯೋಸ್ ಯಾವ ರೀತಿ ಔಟ್ಪುಟ್ ಇದೆ ಅದನ್ನು ನೋಡಬೇಕು, ಕೂತ್ಕೊಂಡು ರಿಸರ್ಚ್ ಮಾಡಬೇಕು. ಆ ರೀತಿ ಔಟ್ಪುಟ್ ನಾನು ಕೊಡೋಕ್ಕಾಗತ್ತಾ ಅನ್ನೋದನ್ನು ತಿಳ್ಕೊಬೇಕು. ಆಮೇಲೆ ಅದೇ ರೀತಿ ಆದಂಥ ಒಂದು 3-4 ವೀಡಿಯೋಸ್ನ ನೀವು ಕ್ರಿಯೇಟ್ ಮಾಡಬೇಕು. ಇದನ್ನು ನೀವು ಅವ್ರಿಗೆ ತೋರಿಸ್ಬೇಕು. ಅಂದರೆ ಇವಾಗ ನೀವು ಅವ್ರ ಕಂಪ್ನಿಗೆ ಅಪ್ಲೈ ಮಾಡ್ತಿರಲ್ಲ, ಆ ಟೈಮಲ್ಲಿ ಅದೇ ರೀತಿ ಆದಂಥ ವೀಡಿಯೋಸ್ನ ನೀವು ಅಲ್ಲಿ ಶೇರ್ ಮಾಡಬೇಕು ಅವ್ರಿಗೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಇವ್ನು ನಮ್ಮ ಕಂಪ್ನಿ ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ಸೊ ನಮಗೇನು ಬೇಕು ಅದೆಲ್ಲ ಅವ್ನು ಕರೆಕ್ಟಾಗಿ ಗೊತ್ತಿದೆ, ಸೊ ಇವನು ಒಂಥರ ಐಡಿಯಲ್ ಕ್ಯಾಂಡಿಡೇಟ್ ನಮಗೆ ಅನ್ನೋದನ್ನು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಅಲ್ಲಿ ನಿಮಗೆ ಟ್ರೈನಿಂಗು ಇದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಇನ್ನೂ ಎಕ್ಸ್ಪ್ಲನೇಷನ್ ಮಾಡೋದು ಅದೆಲ್ಲ ಇರಲ್ಲ ಅವ್ರಿಗೆ. ಸೊ ಅದೆಲ್ಲ ಅವ್ರಿಗೆ ಎಕ್ಸ್ಟ್ರಾ ವರ್ಕ್ ಥರ. ಸೊ ನೀವು ಆಲ್ರೆಡಿ ಕಂಪ್ನಿ ಬಗ್ಗೆ ತಿಳ್ಕೊಂಡಿದ್ದೀರ, ಅವ್ರಿಗೇನು ಬೇಕು, ಅವ್ರ ಲುಕ್ಕು, ಫೀಲ್, ಟೇಸ್ಟ್ ಇದೆಲ್ಲ ನಿಮ್ಗೆ ಗೊತ್ತಿದೆ ಆರಾಮಾಗಿ. ಸೊ ಹಾಗಾಗಿ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಾದಮೇಲೆ ನೀವು ಬೈ ಚಾನ್ಸ್ ಇವಾಗ ಫ್ರೀಲ್ಯಾನ್ಸ್ ವರ್ಕು ಈ ಥರದ್ದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಆವಾಗ ನೀವೇನು ಮಾಡ್ಬೋದು, ಸಿಂಪಲ್ ಆಗಂದರೆ ನೀವು ನಿಯರ್ ಬೈ ರೀಟೇಲ್ ಅಂಗಡಿಗಳಿರುತ್ತೆ, ಇಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋ ಅಂಗಡಿಗಳಿರುತ್ತಲ್ಲ, ಅವ್ರಿಗೆ ರೀಚ್ ಔಟ್ ಆಗಿಬಿಟ್ಟು ನಾನು ಈ ರೀತಿ ವಿಡಿಯೋ ಎಡಿಟಿಂಗ್ ಅಥವಾ ನನ್ನ ಸರ್ವಿಸ್ ಈ ರೀತಿ ಇದೆ, ನಾನು ಇದು ನಿಮಗೆ ಫ್ರೀಯಾಗಿ ಮಾಡಿಕೊಡ್ತೀನಿ, ನಿಮ್ಗೆ ಓಕೆನಾ ಅಂತ ಕೇಳಿಬಿಟ್ಟು ಫ್ರೀಯಾಗೆ ನೀವು ಕೆಲಸನ ಮಾಡಿಕೊಡ್ಬೋದು. ಹಾಗೆ ನೀವು ಇವಾಗ ಹೇಳ್ಬೋದು ಫ್ರೀಯಾಗಿ ನಾನು ಹೆಂಗೆ ಮಾಡ್ಬೋದು, ದುಡ್ಡು ಬೇಕಲ್ಲ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡಬೇಕು. ಆಮೇಲೆ ನಿಮ್ಗೊಂದಷ್ಟು ಪ್ರಾಜೆಕ್ಟ್ಸ್ ಇರಬೇಕು, ನಾನು ಮಾಡಿದ್ದೀನಿ ಅಂದರೆ ನೀವು ನಿಮ್ಮ ಸ್ಕಿಲ್ ಸೆಟ್ನ ತೋರಿಸ್ಕೊಳ್ಳೋದು ಏನಾದರೂ ಒಂದು ಪ್ರೂಫ್ ಇರಬೇಕಲ್ಲ. ಸೊ ಆ ಪ್ರೂಫ್ನ ನೀವು ಫಸ್ಟು ಗ್ಯಾದರ್ ಮಾಡಬೇಕು. ಆ ರೀಸನ್ಗೋಸ್ಕರ ನಾವು ಅಟ್ಲೀಸ್ಟ್ ಒಂದಷ್ಟು ಫ್ರೀ ಕೆಲಸನ ಮಾಡಬೇಕು. ಇದರಿಂದ ನಮಗೇನು ಬೆನಿಫಿಟ್ ಅಂತ ಹೇಳಿದ್ರೆ, ಒಂದು ಇವಾಗ ನೀವು ಡೈರೆಕ್ಟಾಗೆ ನನ್ನ ಸರ್ವಿಸ್ ಇದು ಇಷ್ಟು ದುಡ್ಡು ಕೊಡಿ ನಾನು ನಿಮಗೆ ಮಾಡಿಕೊಡ್ತೀನಿ ಅಂದರೆ ಎಲ್ಲರೂ ಬೇಡ ಅಂತಲೇ ಹೇಳೋದು. ಅದೇ ನೀವು ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ, ಕೆಲಸ ಚೆನ್ನಾಗಿದ್ರೆ ನನಗೆ ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಆ ರೀತಿ ನೀವು ಕೇಳಿದ್ರೆ ಎಲ್ಲರೂ ಒಪ್ಕೋತಾರೆ. ಎಲ್ರಿಗೂ ಈ ಸರ್ವಿಸಸ್ ಬೇಕಾಗಿರುತ್ತೆ. ಬಟ್ ಯಾವಾಗ ದುಡ್ಡು ಅಂತ ಬರುತ್ತೆ, ಎಸ್ಪೆಷಲಿ ಸ್ಮಾಲ್ ಬಿಸ್ನೆಸ್ಸಸ್ ಇರ್ತಾರಲ್ಲ, ಅವರು ಬೇಡ ಅಂತ ಹೇಳ್ತಾರೆ. ಅದೇ ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ಆ್ಯಂಡ್ ನನ್ನ ಔಟ್ಪುಟ್ ಚೆನ್ನಾಗಿದ್ರೆ ನೀವು ನನಗೆ ಬೇರೆಯವ್ರಿಗೆ ರೆಫರ್ ಮಾಡಿ, ಈ ರೀತಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಅನ್ನೋದನ್ನು ನೀವು ಅವ್ರ ಹತ್ರ ಹೇಳ್ಬೋದು. ಐಡಿಯಲಾಗಿ ಹಾಗೆ ನೋಡಿದ್ರೆ ನೀವು ಫ್ರೀಯಾಗೇನು ಮಾಡ್ತಿಲ್ಲ, ಅಂದರೆ ನೀವು ರೆಫರಲ್ಸ್ನ ಕೇಳ್ತಿದ್ದೀರ ಅವ್ರ ಹತ್ರ. ಸೊ ಅವರು ನಿಮ್ಮ ಕೆಲಸ ಚೆನ್ನಾಗಿದ್ರೆ ನಾಳೆ ದಿನ ಅವರೇ ಬೇರೆ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೂ ರೆಫರ್ ಮಾಡ್ತಾರೆ ನಿಮಗೆ. ಸೊ ಈ ರೀಸನ್ಗೋಸ್ಕರ ಸೊ ನಿಮಗೆ ಅರ್ಲಿ ಸ್ಟೇಜಸಲ್ಲಿ ನಿಮಗೆ ಟೆಸ್ಟಿಮೋನಿಯಲ್ಸ್ ಬೇಕು, ಅಂದರೆ ನಿಮಗೆ ಪ್ರೂಫ್ ಬೇಕು, ನಿಮ್ಮ ಕೆಲಸ ಚೆನ್ನಾಗಿದೆ, ಇವ್ನು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳೋರು ಬೇಕು, ಆಯಿತಾ. ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಬೇಕು. ಸೊ ಇವಾಗ ನೀವು ಅನ್ಕೋಬೋದು ನಿಮ್ಮ ಸ್ಕಿಲ್ ಸೆಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಬಟ್ ಒಂದು ಕ್ಲೈಂಟ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ನಿಮ್ಮ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಬಟ್ ಮೇಯ್ನಾಗೇನು ಕ್ಲೈಂಟಿಗೆ ಸ್ಯಾಟಿಸ್ಫೈ ಆಗಬೇಕು. ಸೊ ಕ್ಲೈಂಟಿಗೆ ಸ್ಯಾಟಿಸ್ಫೈ ಆಗೋ ರೀತಿ ನೀವು ಮಾಡ್ತಿದ್ದೀರಾ ಕೆಲಸ, ಅದು ನೀವು ತಿಳ್ಕೊಬೇಕು. ಸೊ ಆ ಮೇನ್ ರೀಸನ್ಗೋಸ್ಕರ ನೀವು ಸ್ಟಾರ್ಟಿಂಗಲ್ಲಿ ಒಂದಷ್ಟು ಫ್ರೀ ಕೆಲಸ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಿಯಲ್ ಲೈಫಲ್ಲಿ ಕ್ಲೈಂಟ್ ವರ್ಕ್ಸ್ ಇರುತ್ತೆ, ಹೇಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಜನರು, ಅದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ.
ಇದಾದಮೇಲೆ ನೆಕ್ಸ್ಟು ಕ್ಲೈಂಟ್ಸ್, ಫ್ರೀಲ್ಯಾನ್ಸ್ ಕ್ಲೈಂಟ್ಸ್ ಇನ್ನೊಂದು ರೀತಿ ಯಾವ ರೀತಿ ಹುಡುಕ್ಬೋದು ಅಂದರೆ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ನಿಮ್ಮ ಫ್ರೆಂಡ್ ಸರ್ಕಲ್ ನೆಟ್ವರ್ಕ್ನಲ್ಲಿ ನೀವು ಹೇಳಬೇಕು, ಓಕೆ ನಾನು ಈ ರೀತಿ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದೀನಿ, ಯಾರಿಗಾದರೂ ನಿಮಗೆ ಸರ್ಕಲ್ನಲ್ಲಿ ಬೇರೆ ನೆಟ್ವರ್ಕ್ಸ್ನಲ್ಲಿ ನಿಮ್ಗೆ ಯಾರಾದರೂ ಈ ಸರ್ವಿಸ್ ಬೇಕಾಗಿದ್ದರೆ ದಯವಿಟ್ಟು ನನಗೆ ರೆಫರ್ ಮಾಡಿ ಅಂತ ನೀವು ಹೇಳ್ಬೋದು. ಇದು ಜನರಲ್ ಆಗಿ ನೀವು ಕ್ಲೈಂಟ್ನ ಹುಡ್ಕೋ ಪ್ರಾಸೆಸ್. ಕ್ಲೈಂಟ್ ಇರ್ಬೋದಿಲ್ಲ ಅಂದರೆ ಕೆಲಸ ಹುಡ್ಕೋ ಪ್ರಾಸೆಸ್. ಸೊ ಫಸ್ಟು ನೀವು ಡಾಕ್ಯುಮೆಂಟ್ ಮಾಡ್ತೀರಾ ನಿಮ್ಮ ಲರ್ನಿಂಗ್ ಪ್ರಾಸೆಸ್ನ, ಅದನ್ನು ಆನ್ಲೈನಲ್ಲಿ ಶೇರ್ ಮಾಡ್ತೀರಾ. ಆನ್ಲೈನಲ್ಲಿ ಶೇರ್ ಮಾಡಿದ್ಮೇಲೆ ಒಂದು ಕಮ್ಯುನಿಟಿ ಬೇಸ್, ಆಡಿಯನ್ಸ್ ಬೇಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಚೆನ್ನಾಗಿರೋ ಒಂದು ಪೋರ್ಟ್ಫೋಲಿಯೋನ ರೆಡಿ ಮಾಡ್ಕೋತೀರಾ, ಅದನ್ನು ಆನ್ಲೈನಲ್ಲೆಲ್ಲ ಶೇರ್ ಮಾಡ್ತೀರಾ. ಆಮೇಲೆ ಕಂಪ್ನಿನಲ್ಲಿ ನೀವು ವರ್ಕ್ ಹುಡುಕ್ಬೇಕಂತ ಹೇಳಿದ್ರೆ ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತೀರಾ ಅದ್ರ ರಿಲೇಟೆಡ್ ಕೆಲಸಗಳನ್ನ ನೀವು ಅವ್ರಿಗೆ ರೆಸ್ಯೂಮ್ನಲ್ಲಿ ಶೇರ್ ಮಾಡ್ತೀರಾ. ಇದಾದಮೇಲೆ ಫ್ರೀಲ್ಯಾನ್ಸ್ ಏನಾದ್ರು ಮಾಡಬೇಕಂತ ಹೇಳಿದ್ರೆ ನಿಯರ್ ಬೈ ಬಿಸ್ನೆಸ್ ಏನಿರುತ್ತೆ ಅವ್ರಿಗೆಲ್ಲ ನೀವು ಫ್ರೀ ಕೆಲಸನ ಮಾಡ್ತೀರಾ, ಜೊತೆಗೆ ಟೆಸ್ಟಿಮೋನಿಯಲ್ಸ್ನ ಕಲೆಕ್ಟ್ ಮಾಡ್ತೀರಾ. ಆಮೇಲೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್ ಅವ್ರಿಗೆಲ್ಲ ನೀವು ತಿಳಿಸ್ತೀರಾ, ನಾನು ಈ ರೀತಿ ಒಂದು ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ದೀನಿ, ನೆಟ್ವರ್ಕ್ನಲ್ಲಿ ಯಾರಾದರೂ ಗೊತ್ತಿದ್ರೆ ನನಗೆ ರೆಫರ್ ಮಾಡಿ ಅಂತ. ಸೊ ಇದು ಜನರಲ್ ಪ್ರೊಸೀಜರು, ಇದನ್ನು ನೀವು ಮಾಡಬೇಕಾಗಿರೋದು. ನೆಕ್ಸ್ಟ್ ಬಂದುಬಿಟ್ಟು ಯಾವ ರೀತಿ ಕೆಲಸ ಹುಡ್ಕೋದು ಅಂತ ಹೇಳ್ಬಿಟ್ಟು, ಯಾವ್ಯಾವ ರೀತಿ ನಮಗೆ ಕೆಲಸ ಬರ್ಬೋದು. ಒಂದು, ನಾವು ಕೆಲಸನ ಹೋಗ್ಬಿಟ್ಟು ಹುಡ್ಕೋದು. ಇನ್ನೊಂದು, ಕೆಲಸನೇ ನಮಗೆ ಹುಡ್ಕೊಂಬರೋದು. ಫಸ್ಟು ಬಂದುಬಿಟ್ಟು ಕೆಲಸನೇ ನಮಗೆ ಹುಡ್ಕೊಂಬರೋದು ಅಂದರೆ, ಇವಾಗ ನಾವು ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಿರ್ತೀವಿ, ಬೇರೆಯವ್ರಿಗೆ ನಮ್ಮ ಬಗ್ಗೆ ಗೊತ್ತಿರುತ್ತೆ, ಅಂದರೆ ಈ ಥರದ್ದು ಒಬ್ರು ಇದ್ದಾರೆ, ಇವರು ವಿಡಿಯೋ ಎಡಿಟಿಂಗ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರಂತ. ಸೊ ಅವ್ರು ಹುಡ್ಕೊಂಬರೋದು. ಸೊ ಯಾರು ನಮ್ಮನ್ನು ಹುಡ್ಕೊಂಬರ್ತಾರೆ ಅದಕ್ಕೆ ನಾವು ವಾರ್ಮ್ ಲೀಡ್ಸ್ ಅಂತ ಹೇಳ್ತೀವಿ. ವಾರ್ಮ್ ಲೀಡ್ಸ್ ಅಂದರೆ ಅಲ್ಲಿ ಅವ್ರಿಗೆ ನಮ್ಮ ಮೇಲೆ ಆಲ್ರೆಡಿ ಟ್ರಸ್ಟ್ ಇದೆ ಆ್ಯಂಡ್ ನಮ್ಮ ಸರ್ವಿಸು ಪ್ರೊವೈಡ್ ಮಾಡ್ತೀವಿ ಅನ್ನೋದೆಲ್ಲ ಗೊತ್ತಿರುತ್ತೆ. ಸೊ ಅವರೇ ನಮ್ಮ ಹತ್ರ ಬರೋದು. ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ರೆಫರಲ್ಸ್ ಮೂಲಕ, ಇಲ್ಲಾಂದರೆ ನೆಟ್ವರ್ಕ್ನಲ್ಲಿ ನಾವು ಶೇರ್ ಮಾಡಿರ್ತೀವಿ. ಸೊ ನಮ್ಮ ಸೋಷಲ್ ಪ್ರೂಫು ಇದೆಲ್ಲ ನೋಡಿಬಿಟ್ಟು ಅವರು ಇಲ್ಲ ಇವನು ಕರೆಕ್ಟಾಗಿ ಕೆಲಸ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಬರ್ತಾರೆ. ಅದು ಒಂದು ಸೆಟ್ ಆಫ್ ಕ್ಲೈಂಟ್ಸ್ ಥರ. ಇನ್ನೊಂದು ಬಂದುಬಿಟ್ಟು ನಾವೇ ಹೋಗಿ ಹುಡ್ಕೋದು. ಸೊ ಇದನ್ನು ಕೋಲ್ಡ್ ರೀಚ್ ಔಟ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಂದರೆ, ಯಾವುದೋ ಒಬ್ಬ ಸ್ಟ್ರೇಂಜರ್ಗೆ ಹೋಗ್ಬಿಟ್ಟು ನಾವು ಈ ರೀತಿ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದೀವಿ, ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ನಮ್ಮ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಸೊ ಇದು ಎರಡು ರೀತಿ ಇರೋದು. ಒಂದು, ಅದಾಗದೇ ಕೆಲಸ ನಮ್ಮ ಹತ್ರ ಹುಡ್ಕೊಂಬರೋದು. ಇನ್ನೊಂದು ಬಂದುಬಿಟ್ಟು ನಾವು ಹೋಗ್ಬಿಟ್ಟು ಕೆಲಸನ ಹುಡ್ಕೋದು. ಇವಾಗ ಇದರಲ್ಲಿ ಫಸ್ಟ್ ಒನ್ ನೋಡೋಣ, ಅಂದರೆ ರೆಫರಲ್ಸ್. ಸೊ ರೆಫರಲ್ಸಲ್ಲಿ ಏನಂದರೆ ನಮಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ, ಯಾರೋ ನಮ್ಮ ಹತ್ರ ಒಂದು ವರ್ಕ್ ಮಾಡಿಸ್ಕೊಂಡಿರ್ತಾರೆ, ಅವ್ರ ಫ್ರೆಂಡ್ ಸರ್ಕಲ್ಗೆ ಅದನ್ನು ಅವ್ರು ಹೇಳ್ತಾರೆ, ಇವನ ಹತ್ರ ಇದು ಮಾಡಿಸ್ದೆ ಕಣೋ, ಹೋಗ್ಬಿಟ್ಟು ನಿನ್ನ ಹತ್ರ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀನು ಮಾಡಿಸಂತ. ಸೊ ಈ ರೀತಿ ನಿಮ್ಮ ಕೆಲಸ ಬಂದಾಗ ಟ್ರಸ್ಟ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ನೀವು ಕನ್ವಿನ್ಸ್ ಮಾಡೋದು ಇದೆಲ್ಲ ಏನಿರಲ್ಲ. ಆ್ಯಂಡ್ ಅವ್ರು ಹುಡ್ಕೊಂಡ್ ಬಂದಿರ್ತಾರೆ ನಿಮಗೆ, ಅವ್ರಿಗೆ ನಿಮ್ಮ ಕ್ವಾಲಿಟಿ ಆಫ್ ವರ್ಕು ಇದ್ರ ಮೇಲೆಲ್ಲ ನಿಮಗೆ ಟ್ರಸ್ಟ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನಾವು ಈ ರೀತಿ ಕೆಲಸಗಳನ್ನ ಹುಡುಕ್ಬೇಕು, ಅಂದರೆ ರೆಫರಲ್ಸ್ ಮೂಲಕ ಬರೋ ಕೆಲಸಗಳನ್ನ ಹುಡುಕ್ಬೇಕು. ಯಾಕಂತ ಹೇಳಿದ್ರೆ, ಇವಾಗ ಸಿಂಪಲ್ ನೋಡಿ, ಸಿಂಪಲ್ ಲಾಜಿಕ್. ಇವಾಗ ನೀವು ಎಲ್ಲಾದರೂ ಒಂದು ಹೋಟ್ಲಲ್ಲಿ ಏನಾದರೂ ಊಟ ಮಾಡ್ತೀರಾ ಅಂದ್ಕೊಳ್ಳಿ, ಅಲ್ಲಿ ಟೇಸ್ಟ್ ಎಲ್ಲ ಚೆನ್ನಾಗಿದ್ರೆ ನೀವು ನಿಮ್ಮ ನೆಟ್ವರ್ಕಲ್ಲಿ ಹೇಳ್ತೀರಾ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಹೇಳ್ತೀರಾ, ಅಲ್ಲಿ ಈ ಥರ ಊಟ ಮಾಡಿದೆ ಕಣೋ, ಸಖತ್ತಾಗಿದೆ, ನಾಳೆ ದಿನ ಆ ಕಡೆ ಎಲ್ಲಾದರೂ ಹೋದಾಗ ನಾವು ಅಲ್ಲಿ ಹೋಗೋಣ ಅಂತ. ಸೊ ನಿಮ್ಮ ಫ್ರೆಂಡ್ಸು ಬ್ಲೈಂಡಾಗೆ ನಿಮ್ಮನ್ನ ನಂಬ್ಕೊಂಡು ಬರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಹೇಳ್ತೀರಾ, ಆ್ಯಂಡ್ ಅವರು ತಿಂದಾಗಲೂ ಅವರು ಒಪ್ಕೋತಾರೆ. ಆ್ಯಂಡ್ ಅಗೇನ್ ಇಂಡಿವಿಜುವಲ್ ಅದು, ಒಬ್ಬೊಬ್ಬರಿಗೆ ಅಲ್ಲಿ ಟೇಸ್ಟ್ ಇಷ್ಟ ಆಗದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ನಂಬ್ಕೊಂಡು ಅವ್ರು ಬರ್ತಾರಲ್ವಾ. ಸೊ ಅದು ಮೇನ್ ಫೋಕಸ್ ಇರೋದು. ಈ ರೀತಿ ಕೆಲಸಗಳನ್ನ ನೀವು ಆದಷ್ಟು ಹುಡುಕ್ಬೇಕು. ರೆಫರಲ್ಸ್ ಇಲ್ಲ ವಾರ್ಮ್ ಲೀಡ್ಸ್ ಅಂತಾರಲ್ಲ, ಆ ಥರದ್ದು ಕೆಲಸ ಅದಾಗದೆ ನಿಮ್ಮ ಹತ್ರ ಹುಡ್ಕೊಂಬರೋದು. ನೆಕ್ಸ್ಟ್ ಕೋಲ್ಡ್ ಔಟ್ರೀಚ್ನಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ನೀವು ಎಫರ್ಟ್ ಜಾಸ್ತಿ ಆಗಬೇಕಾಗುತ್ತೆ. ಯಾಕಂದರೆ ಇವಾಗ ನೀವು ಸುಮ್ಮನೆ ಒಬ್ಬ ರ್ಯಾಂಡಮ್ ಸ್ಟ್ರೇಂಜರ್ಗೆ ಹೋಗ್ಬಿಟ್ಟು ನನ್ನ ಸರ್ವಿಸ್ ತೊಗೋ ನೀನು ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ, ಅವ್ನು ನಿಮ್ಮ ಬಗ್ಗೆ ಏನೂ ಗೊತ್ತಿರಲ್ಲ. ಸೊ ನಿಮ್ಮ ಬಗ್ಗೆ ಇವನು ಕರೆಕ್ಟಾಗಿ ಕೆಲಸ ಮಾಡ್ತಾನೆ ಇಲ್ವಾ, ಈ ಥರ ಸಾಕಷ್ಟು ಡೌಟ್ಸ್ಗಳಿರುತ್ತೆ. ಆಮೇಲೆ ಮೋಸ ಮಾಡಿಬಿಡ್ತಾನೋ, ಈ ಥರದ್ದೆಲ್ಲನೂ ಇರುತ್ತೆ. ಸೊ ಕನ್ವರ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಅದಕ್ಕೊಂದು ಪ್ರೊಸೀಜರ್ ಇದೆ. ಈ ಥರ ಕೋಲ್ಡ್ ಔಟ್ರೀಚ್ ಮಾಡುವಾಗ ನೀವು ಕನ್ವರ್ಟ್ ಮಾಡಬೇಕಂದ್ರೆ ನಿಮಗೆ ಪ್ರೂಫ್ ಇರಬೇಕು, ಸೋಷಲ್ ಪ್ರೂಫು. ಆಮೇಲೆ ನೀವು ಕೆಲಸ ಕ್ವಾಲಿಟಿ ಚೆನ್ನಾಗಿದೆ, ಸೊ ಇದೆಲ್ಲ ನೀವು ತೋರಿಸಿದ್ರೆ ಆವಾಗ ಅಟ್ಲೀಸ್ಟ್ ಒಂದು ಮಟ್ಟಿಗೆ ನಿಮಗೆ ನಿಮ್ಮ ಮೇಲೆ ಟ್ರಸ್ಟ್ ಬರುತ್ತೆ. ಸೊ ಈ ರೀತಿ ಇದಿಷ್ಟು ಯಾವ್ಯಾವ ರೀತಿ ಕೆಲಸಗಳನ್ನ ಹುಡ್ಕೋದು ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಇವಾಗ ಇಂಡಿವಿಜುವಲಾಗಿ ಬರೋಣ. ಇಂಡಿವಿಜುವಲ್ ಅಂದರೆ ಇವಾಗ ನೀವು ಯಾವ ರೀಸನ್ಗೋಸ್ಕರ ಈ ಡೊಮೇನ್ನಲ್ಲಿ ಕೆಲಸ ಹುಡುಕ್ತಿದ್ದೀರಾ ಅನ್ನೋದರ ಬಗ್ಗೆ. ಅಂದರೆ ಇವಾಗ ನೀವು ಯಾವ್ದಾರು ಒಂದು ಸ್ಕಿಲ್ ಸೆಟ್ ಕಲ್ತ್ರೆ ಅದಕ್ಕೆ ಒಂದು ರೀಸನ್ ಇರುತ್ತೆ, ಯಾಕೆ ಕಲಿತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೀವು ಕ್ಲೈಂಟ್ಸ್ನ ಹುಡ್ಕೋದಿರ್ಬೋದು, ಈ ಥರದ್ದೆಲ್ಲ. ಒಂದು ಬಂದ್ಬಿಟ್ಟು ಈ ಸ್ಕಿಲ್ ಸೆಟ್ಟು ನೀವು ಬರೀ ದುಡ್ಡು ಮಾಡೋಕ್ಕೋಸ್ಕರ ಕಲ್ತಿದ್ದೀರಾ, ಸೊ ಇದು ಒನ್ ಆಫ್ ದ ರೀಸನ್. ಇನ್ನೊಂದು ರೀಸನ್ ಬಂದ್ಬಿಟ್ಟು ನಿಮಗೆ ಈ ಸ್ಕಿಲ್ ತುಂಬ ಇಷ್ಟ, ಈ ಇಂಡಸ್ಟ್ರಿ ತುಂಬ ಇಷ್ಟ, ನಿಮಗೆ ಇದರಲ್ಲಿ ವರ್ಕ್ ಮಾಡೋಕ್ಕೆ ನಿಮಗೆ ತುಂಬ ಆಸಕ್ತಿ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇದು ಎರಡು ರೀಸನ್. ಒಂದು, ನೀವು ದುಡ್ಡು ಮಾಡೋಕ್ಕೋಸ್ಕರ ಈ ಫೀಲ್ಡಿಗೆ ಬಂದಿದ್ದೀರಾ. ಇನ್ನೊಂದು ಬಂದ್ಬಿಟ್ಟು ನೀವು ಪ್ಯಾಷನೇಟ್ ಆಗಿದ್ದೀರಾ ಇದರಲ್ಲಿ.
ಸೊ ಇದು 2 ರೀಸನ್. ಈ ಥರ ಇರೋವಾಗ ನೀವು ಯಾವ ರೀತಿ ಕೆಲಸಗಳನ್ನ ಹುಡ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ಫಸ್ಟು ನೀವು ಬರೀ ದುಡ್ಡು ಮಾಡೋಕ್ಕೆ ಮಾತ್ರ ಬಂದಿದ್ದೀರಾ ಈ ಇಂಡಸ್ಟ್ರಿಗೆ, ನಿಮಗೆ ಈ ಸ್ಕಿಲ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಏನಿಲ್ಲ, ಬಟ್ ಇದರಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತು, ಆ ರೀಸನ್ಗೋಸ್ಕರ ನೀವು ಬಂದಿದ್ದೀರಾ. ಹಾಗೆ ನಾನು ಇಲ್ಲಿ ವಿಡಿಯೋ ಎಡಿಟಿಂಗ್ನ ಎಕ್ಸಾಂಪಲ್ ಆಗಿ ತೊಗೊಳ್ತಾ ಇರೋದು. ಸೊ ವಿಡಿಯೋ ಎಡಿಟಿಂಗಲ್ಲಿ ದುಡ್ಡು ಮಾಡ್ಬೋದು ಅನ್ನೋದು ಗೊತ್ತಿದೆ ನಿಮಗೆ. ಅಗೇನ್ ಯಾರಾದರೂ ಹೇಳಿರ್ಬೋದು, ಇಲ್ಲ ನೀವು ಆನ್ಲೈನಲ್ಲೆಲ್ಲ ನೋಡಿರ್ತೀರ, ಈ ವಿಡಿಯೋ ಎಡಿಟರ್ ಇಷ್ಟು ದುಡ್ಡು ಮಾಡಿದ್ದಾನೆ, ಈ ಕಂಪ್ನಿಲಿ ಎಡಿಟಿಂಗ್ ಕೆಲಸ ತೊಗೊಂಡ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ. ಸೊ XYZ ಈ ಥರ ರೀಸನ್ಸ್ ಎಲ್ಲ ಇರ್ಬೋದು. ಮೇ ಬಿ ಈ ಸಿಂಪಲ್ ಆಗಿರುತ್ತೆ ವಿಡಿಯೋ ಎಡಿಟಿಂಗ್ ಕೆಲಸ, ಹಾಗಾಗಿ ನಾನು ಆರಾಮಾಗಿ ದುಡಿಬೋದು ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇರುವಾಗ ನೀವು ಯಾವ ರೀತಿ ಕ್ಲೈಂಟ್ಸ್ನ ಅಥವಾ ಕೆಲಸನ ಹುಡ್ಕೋದು, ಸೊ ಅದ್ರ ಬಗ್ಗೆ ನೋಡೋಣ. ಇದರಲ್ಲೂ ಬೇರೆ ಬೇರೆ ಸ್ಟೆಪ್ಸ್ ಇದೆ ಹೇಗೆ ಕೆಲಸ ಹುಡ್ಕೋದು ಅಂತ ಹೇಳ್ಬಿಟ್ಟು. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಅಗೇನ್ ಸೇಮ್ ನಿಮ್ಮ ಲರ್ನಿಂಗ್ ಪ್ರೊಸೆಸ್ನ ಡಾಕ್ಯುಮೆಂಟ್ ಮಾಡಿ, ಆಮೇಲೆ ಒಂದು ಆಡಿಯನ್ಸ್ ಬೇಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಕ್ಲೈಂಟ್ಗಳು ಸಿಗ್ತಾ ಹೋಗುತ್ತೆ. ಇದು ಫಸ್ಟ್ ಒನ್ ಆಫ್ ದ ಸ್ಟೆಪ್ಪು. ಇನ್ನೊಂದು ರೀತಿ ಏನು ಮಾಡ್ಬೋದು, ನಾನು ಮುಂಚೆನೇ ಹೇಳಿರೋದ, ನೀವು ಯಾವ ಕಂಪ್ನಿಗೆ ಅಪ್ಲೈ ಮಾಡ್ಬೇಕಂತಿದ್ದೀರಾ ಆ ಕಂಪ್ನಿ ಮೇಲೆ ರಿಸರ್ಚ್ ಮಾಡಿ, ಅವ್ರಿಗೆ ಯಾವ ರೀತಿ ವಿಡಿಯೋ ಬೇಕು, ಆ ವಿಡಿಯೋನಲ್ಲಿ ಏನೇನು ಇರಬೇಕು, ಯಾವ ರೀತಿ ಔಟ್ಪುಟ್ನ ನೋಡ್ತಾ ಇದ್ದಾರೆ, ಅದ್ರ ಸುತ್ತ ನಿಮ್ಮ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿಕೊಂಡು ರೆಸ್ಯೂಮ್ ಅಪ್ಲೈ ಮಾಡಿದ್ರೆ ನಿಮಗೆ ಆರಾಮಾಗಿ ಕೆಲಸ ಸಿಗುತ್ತೆ. ಅದರಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ, ಕೆಲಸ ಹುಡ್ಕೋವಾಗ ಎಸ್ಪೆಷಲಿ ಕಂಪ್ನಿಗೆಲ್ಲ ಅಪ್ಲೈ ಮಾಡ್ತಾರಲ್ಲ, ಸುಮ್ಮನೆ ನಾನು ಇಲ್ಲೊಂದು ಇನ್ಸ್ಟಿಟ್ಯೂಟಿಂದ ಇದಿಷ್ಟು ಕೋರ್ಸ್ಗಳು ಮಾಡಿದ್ದೀನಿ, ಸರ್ಟಿಫಿಕೇಟ್ಸ್ ಇದೆ, ತಗೊಳ್ಳಿ ಇದು ನಾನು ರೆಸ್ಯೂಮ್ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಅಫ್ಕೋರ್ಸ್ ಅದರಲ್ಲೂ ನಿಮ್ಗೆ ಕೆಲಸ ಸಿಗುತ್ತಿಲ್ಲ ಅಂತಿಲ್ಲ, ಬಟ್ 100 ಕಂಪ್ನಿಗೆ ಹಾಕಿದ್ರೆ ಮೇ ಬಿ ಒಂದು 10 ಕಂಪ್ನಿ ನಿಮಗೆ ರಿವರ್ಟ್ ಆಗ್ಬೋದು. ಆ್ಯಂಡ್ ಆ ಥರದ್ದು ಕಂಪ್ನಿಗಳು ನಿಮಗೆ ಕೆಲಸ ಸಿಗುತ್ತಲ್ಲ, ಅಲ್ಲಿ ನಿಮಗೆ ಕಲಿಯೋಕೆ ಏನಿರಲ್ಲ, ಆ್ಯಂಡ್ ಆ ಥರ ಕಂಪ್ನಿನಲ್ಲಿ ವರ್ಕ್ ಮಾಡೋದು ವೇಸ್ಟ್. ಅದ್ರ ಬದಲು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆ್ಯಂಡ್ ಚೆನ್ನಾಗಿರೋ ಕಂಪ್ನಿನಲ್ಲಿ ಒಂದೊಳ್ಳೆ ಪೊಸಿಷನ್ ಅಂದರೆ ನಿಮ್ಗೆ ಕಲಿಯೋಕೆ ಇರಬೇಕೇನಾದರೂ ಅರ್ಲಿ ಸ್ಟೇಜಸಲ್ಲಿ ಏನಾದರೂ ಒಂದು ಕಲಿಯೋ ಥರ ಕಂಪ್ನಿಗಳಿಗೆ ನೀವು ಅಪ್ಲೈ ಆಗಬೇಕು. ಸೊ ಒಂದು 2 years ನೀವು ಸ್ಪೆಂಡ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿಂದ ಎಷ್ಟೊಂದು ಕಲಿತೆ ನಾನು ಅನ್ನೋದಿರಬೇಕು. ಆ ಥರ ಕಂಪ್ನಿಗಳಿಗೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಟಾರ್ಟಿಂಗ್ ಪ್ಯಾಕೇಜು ಸ್ವಲ್ಪ ಚೆನ್ನಾಗಿರುತ್ತೆ. ಅಗೇನ್ ಸ್ಟಾರ್ಟಿಂಗ್ ಟೈಮಲ್ಲೆಲ್ಲ ನೀವು ಪ್ಯಾಕೇಜ್ ಮೇಲೆ ಫೋಕಸ್ ಮಾಡೋಕ್ಕೆ ಹೋಗ್ಬೇಡಿ, ಎಷ್ಟು ಕಲಿಯೋಕ್ಕಾಗುತ್ತೆ ನನಗೆ, ಸೊ ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕು. ಈ ರೀತಿ ನೀವು ವರ್ಕ್ನ ಹುಡುಕ್ಬೋದು. ಕಂಪ್ನಿಗೆ ಏನು ಬೇಕು ಆ ರಿಲೇಟೆಡ್ ವೀಡಿಯೋಸ್ನ 1-2-3 ಶೇರ್ ಮಾಡಿಬಿಟ್ಟು ನೀವು ಅವ್ರಿಗೆ ಕಳಿಸ್ಬೋದು. ಸೊ ಹಾಗೆ ನೀವು ಫ್ರೆಷರ್ ಆಗಿರ್ತೀರಾ, ನಿಮಗೆ ಪೋರ್ಟ್ಫೋಲಿಯೋ ಇದೆಲ್ಲ ಕ್ರಿಯೇಟ್ ಮಾಡೋದು ಹೇಗೆ ಗೊತ್ತಿಲ್ಲ ಅಂದರೆ, ನೀವು ಬರೀ ಸಾಫ್ಟ್ವೇರ್ ಮಾತ್ರ ಕಲ್ತಿರ್ತೀರಾ, ವೀಡಿಯೋಸ್ನ ಹೇಗೆ ಕ್ರಿಯೇಟ್ ಮಾಡೋದು, ನನ್ನ ಹತ್ರ ಕ್ಲೈಂಟ್ ಇಲ್ಲ, ಕ್ಲೈಂಟ್ ಬ್ರೀಫ್ ಇಲ್ಲ ನನ್ನ ಹತ್ರ, ಆ್ಯಂಡ್ ನನಗೆ ಆಚೆ ಹೋಗ್ಬಿಟ್ಟು ಮಾತಾಡೋಕ್ಕೆ ಭಯ ನನಗೆ. ಇವಾಗ ಇಂಟ್ರೋವರ್ಟ್, ಇವಾಗ ನಾನು ಕೂಡ ಅಷ್ಟೇ, ನನಗೆ ಆಚೆ ಹೋಗ್ಬಿಟ್ಟು ಜನಗಳ ಹತ್ರ ಅಷ್ಟು ಆರಾಮಾಗಿ ಮಾತಾಡೋಕ್ಕೆ ಬರಲ್ಲ ನನಗೆ. ಈ ತರ ಸಿಚುವೇಶನ್ ಇರುವಾಗ ಹೇಗೆ ನಾನು ಪೋರ್ಟ್ಫೋಲಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಅಂಡ್ ನನಗೆ ತಲೆ ಓಡಲ್ಲ, ಸೊ ನನಗೆ ಒಂದು ಬ್ರೀಫ್ನ ನಾನೇ ಸ್ವಂತವಾಗಿ ಕ್ರಿಯೇಟ್ ಮಾಡ್ಬೇಕಂದ್ರೂ ನನಗೆ ಬರಲ್ಲ. ಈ ತರ ಇರೋ ಸಿಚುವೇಶನ್ ನಲ್ಲಿ ಹೇಗೆ ನಾನು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದು, ಸೊ ಈ ಥರ ಎಲ್ಲ ಡೌಟ್ಸ್ ಇರೋವಾಗ ನಾನು ಇದ್ರ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಎಲ್ಲಾದರೂ ನಾನು ಲಿಂಕ್ ಶೇರ್ ಮಾಡ್ತೀನಿ ಅದ್ರ ಬಗ್ಗೆ, ಅದನ್ನು ಹೋಗಿ ನೋಡಿ. ಅದರಲ್ಲಿ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ನಿಮ್ಗೇನು ಐಡಿಯಾಸ್ ಬಂದಿಲ್ಲ ಅಂದರೂ ಕೂಡ ಹೇಗೆ ನೀವು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಅದನ್ನು ನೋಡಿಕೊಂಡು ನೀವು ಒಂದಷ್ಟು ಪೋರ್ಟ್ಫೋಲಿಯೋಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕಂಪ್ನಿಗಳಿಗೆ ಶೇರ್ ಮಾಡಿ ನಿಮ್ಮ ಎಡಿಟಿಂಗ್ ಸ್ಕಿಲ್ಸ್ನ ತೋರಿಸ್ಕೊಳ್ಳೋಕ್ಕೆ. ಇದಾದಮೇಲೆ ಇನ್ನೊಂದು ರೀತಿ ಏನಂತ ಹೇಳಿದ್ರೆ ಇಂಟರ್ನ್ಶಿಪ್ಸ್. ಎಷ್ಟೊಂದು ಕಂಪ್ನೀಸ್ ಎಲ್ಲ ಇವಾಗ ಇಂಟರ್ನ್ಶಿಪ್ಸ್ ಕೊಡ್ತಾರೆ. ಸೊ ಇಂಟರ್ನ್ಶಿಪ್ಸಲ್ಲಿ ನಿಮಗೆ ಸಾಕಷ್ಟು ಕಲಿಯೋಕ್ಕೆ ಸಿಗುತ್ತೆ. ಆ್ಯಂಡ್ ಎಸ್ಪೆಷಲಿ ಜಾಸ್ತಿ ಸ್ಟಾರ್ಟಪ್ಸ್ಗಳು ನೋಡ್ತಾ ಇರ್ತಾರೆ ಇಂಟರ್ನ್ಸ್ ಅವ್ರನ್ನ ಹುಡ್ಕೋಕ್ಕೆ. ಸ್ಟಾರ್ಟಪ್ಸಲ್ಲಿ ಕೆಲಸ ಮಾಡಿದಾಗ ನಿಮಗೆ ಒಂದು ಕಂಪ್ನಿ ಹೇಗೆ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ನೀವು ನಾಲೆಡ್ಜ್ ಸಿಗುತ್ತೆ, ಆ್ಯಂಡ್ ನಿಮಗೆ ಇಂಪ್ರೂವ್ ಆಗೋಕ್ಕೆ ಕೂಡ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಜಾಸ್ತಿ ಇಂಟರ್ನ್ಶಿಪ್ಸ್ಗಳನ್ನ ನೀವು ಮಾಡಿ. ಯಾಕಂದರೆ ನೀವು ಬಿಗಿನಿಂಗಲ್ಲಿ ಇರ್ತೀರಾ, ಬಿಗಿನಿಂಗ್ ಸ್ಟೇಜಸಲ್ಲಿ, ಸೊ ನೀವು ಕೆಲಸ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂದರೂ ಕೂಡ ಎಕ್ಸ್ಕ್ಯೂಸ್ ಮಾಡ್ತಾರೆ. ಯಾಕಂದರೆ ನೀವಿನ್ನ ಎಕ್ಸ್ಪೀರಿಯನ್ಸ್ ಇಲ್ಲ, ಹೊಸಬ್ರು ಅಂತ ಗೊತ್ತು. ಸೊ ಆ ರೀಸನ್ಗೋಸ್ಕರ. ಆ್ಯಂಡ್ ಅಲ್ಲಿ ಹೇಳ್ಕೊಡೋರು ಕೂಡ ಇರ್ತಾರೆ. ಸೊ ನಿಮ್ಗೆ ಕಲಿಯೋಕ್ಕೆ, ಡೆವಲಪ್ ಆಗೋಕ್ಕೆ ನಿಮಗೆ ಸಾಕಷ್ಟು ಚಾನ್ಸಸ್ಸು, ಅವಕಾಶಗಳೆಲ್ಲ ಇರುತ್ತೆ. ಸೊ ಇದಿಷ್ಟು ನೀವೇನಾದರೂ ದುಡ್ಡು ಮಾಡಬೇಕು ಅಂತ ಮೈಂಡ್ ಸೆಟ್ ಇರುತ್ತಲ್ವ, ಆ ಟೈಮಲ್ಲಿ ನೀವು ಕೆಲಸನ ಯಾವ ರೀತಿ ಹುಡ್ಕೋದು. ಅಗೇನ್ ಆಲ್ಮೋಸ್ಟ್ ಸಿಮಿಲರ್ ಪ್ರೊಸೀಜರ್ಸೇ ಇರುತ್ತೆ. ಸೊ ನೀವು ಡಾಕ್ಯುಮೆಂಟ್ ಮಾಡ್ತೀರಾ ನಿಮ್ಮ ಲರ್ನಿಂಗ್ ಪ್ರಾಸೆಸ್ಸು, ಆನ್ಲೈನಲ್ಲಿ ಶೇರ್ ಮಾಡ್ತೀರಾ, ಅಲ್ಲಿಂದ ಕೂಡ ನಿಮಗೆ ಕೆಲಸ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು. ಇಲ್ಲ ನೀವು ಯಾವ ಕಂಪ್ನಿಗೆ ಹೋಗ್ಬೇಕಂತಿರ್ತೀರ ಆ ಕಂಪ್ನಿ ರಿಲೇಟೆಡ್ ಪೋರ್ಟ್ಫೋಲಿಯೋನ ಪ್ರಿಪೇರ್ ಮಾಡಿಬಿಟ್ಟು ಅವರಿಗೆ ಅಪ್ಲೈ ಮಾಡ್ತೀರಾ. ಇಲ್ಲಾಂದರೆ ನೀವು ಇಂಟರ್ನ್ಶಿಪ್ಸು ಈ ಥರದ್ದೆಲ್ಲ ನೀವು ಮಾಡಿದ್ರೆ ನಿಮ್ಗೆ ಆರಾಮಾಗಿ ಕೆಲಸ ಸಿಗುತ್ತೆ. ಅಗೇನ್ ಇಂಟರ್ನ್ಶಿಪ್ಸ್ ಹೇಗೆ ಹುಡ್ಕೋದೆಲ್ಲ ಇದ್ರೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ವಿಡಿಯೋ ಎಡಿಟಿಂಗ್ ಇಂಟರ್ನ್ಶಿಪ್ಸ್ ಅಂತ. ಅದೆಲ್ಲ ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ. ನೆಕ್ಸ್ಟು ಕ್ಯಾಟಗರಿ, ನಿಮಗೆ ಈ ಪರ್ಟಿಕ್ಯುಲರ್ ಸ್ಕಿಲ್ಸಲ್ಲಿ ನಿಮಗೆ ತುಂಬ ಪ್ಯಾಷನೇಟ್ ಇದ್ದೀರಾ, ಇಂಟ್ರೆಸ್ಟ್ ಇದ್ದೀರಾ, ಇದರಲ್ಲಿ ನೀವು ಇಂಪ್ರೂವ್ ಆಗಬೇಕಂತಿರ್ತೀರಾ, ಈ ಥರದವ್ರಿಗೆ ಹೇಗೆ ಕೆಲಸ ಹುಡ್ಕೋದು. ಇದರಲ್ಲೂ ಆಲ್ಮೋಸ್ಟ್ ಸೇಮ್ ಪ್ರಾಸೆಸ್ ಇರುತ್ತೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇದರಲ್ಲಿ ಏನಂದರೆ ನೀವು ಅಗೇನ್ ಸೇಮ್ ನಿಮ್ಮ ಲರ್ನಿಂಗ್ ಪ್ರಾಸೆಸ್ನ ಡಾಕ್ಯುಮೆಂಟ್ ಮಾಡ್ತೀರಾ, ಆಮೇಲೆ ಯಾವ್ದಾದ್ರು ಒಳ್ಳೊಳ್ಳೆ ಕಮ್ಯುನಿಟೀಸ್ಗೆ ನೀವು ಜಾಯ್ನ್ ಆಗಬೇಕು. ಸೊ ಅಗೇನ್ ನಾನು
ನಾನು ಡಿಸ್ಕಾರ್ಡ್ ರೆಕಮೆಂಡ್ ಮಾಡೋದು ಇದೇ ಮೇನ್ ರೀಸನ್ಗೋಸ್ಕರ. ಯಾಕಂದರೆ ಸಾಕಷ್ಟು ಒಳ್ಳೊಳ್ಳೆ ಕಮ್ಯುನಿಟೀಸ್ ಇರುತ್ತೆ ಆ್ಯಂಡ್ ಇಂಡಸ್ಟ್ರಿ ಲೆವೆಲ್ ಪ್ರೊಫೆಷನಲ್ಸ್ ಎಲ್ಲ ಇರ್ತಾರೆ. ಸೊ ಅಂಥವ್ರ ಜೊತೆ ಎಲ್ಲ ನೀವು ಇಂಟ್ರಾಕ್ಟ್ ಮಾಡಿಕೊಂಡು ಕಲಿಬೋದು, ಇಂಪ್ರೂವ್ ಆಗ್ಬೋದು ಜಾಸ್ತಿ. ಇವಾಗ ನೀವು ಇನ್ಸ್ಟಿಟ್ಯೂಟು ಇಲ್ಲ ಬೇರೆ ಕಡೆ ಎಲ್ಲಾದರೂ ಕಲಿತಿರ್ತೀರ ಅಂದ್ಕೊಳ್ಳಿ, ಅಲ್ಲ ನಿಮಗೆ ಅಷ್ಟು ನಾಲೆಡ್ಜ್ ಸಿಗದೆ ಹೋಗ್ಬೋದು. ಬಟ್ ಈ ಥರ ಕಮ್ಯುನಿಟೀಸ್ನಲ್ಲಿ ಏನಂದರೆ ಮೇ ಬಿ 10-15 ಇಯರ್ಸ್ ವರ್ಕ್ ಮಾಡಿರೋರು ಇರ್ತಾರೆ, ಇಲ್ಲಾಂದರೆ ಹೈ ಲೆವೆಲ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋರು ಇರ್ತಾರೆ, ಇಲ್ಲ ಇಂಡಿಯಾ ಬಿಟ್ಟು ಹೊರದೇಶದವ್ರು ಎಷ್ಟೊಂದು ಜನ ನಿಮಗೆ ಸಿಗ್ತಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಅವ್ರು ಶೇರ್ ಮಾಡ್ತಾರೆ. ಈ ಥರ ಸಾಕಷ್ಟು ವಿಷಯಗಳು ನಿಮಗೆ ಕಲಿಯೋಕ್ಕೆ ಸಿಗುತ್ತೆ. ಸೊ ಹಾಗಾಗಿ ನೀವು ಏನಾದರೂ ಕಲಿಬೇಕು, ನಿಮ್ಗೆ ಆ್ಯಕ್ಚುಲಾಗಿ ಇದರಲ್ಲಿ ಇಂಪ್ರೂವ್ ಆಗಬೇಕು, ಇಂಟ್ರೆಸ್ಟ್ ಇದೆ ಅಂತೆಲ್ಲ ಹೇಳಿದ್ರೆ ಆ ಟೈಮಲ್ಲಿ ನೀವು ಈ ಥರ ಕಮ್ಯುನಿಟೀಸಿಗೆ ಜಾಯಿನ್ ಮಾಡಬೇಕು. ಅಲ್ಲಿ ನಿಮ್ಮ ವರ್ಕ್ನ ಶೇರ್ ಮಾಡ್ತೀರಾ, ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ, ಅದನ್ನು ತೊಗೊಂಡು ನೀವು ಮತ್ತೆ ಇಂಪ್ರೂವ್ ಆಗ್ತಾ ಹೋಗ್ತೀರಾ. ಜೊತೆಗೆ ನೀವು ಹೆಂಗಿದ್ರು ನಿಮ್ಮ ಪ್ರಾಸೆಸ್ನ ನೀವು ಆನ್ಲೈನಲ್ಲಿ ಶೇರ್ ಮಾಡ್ತೀರಲ್ಲ, ಅಲ್ಲಿ ನಿಮಗೆ ಆಡಿಯನ್ಸ್ ಬೇಸ್ ಎಲ್ಲ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಥರ ಕಮ್ಯುನಿಟೀಸ್ಗಳಲ್ಲಿ ನಿಮ್ಮ ಕೆಲಸನ ಶೇರ್ ಮಾಡಿದಾಗ ಅಲ್ಲಿ ಕೂಡ ಯಾರಾದರೂ ನೋಡ್ತಾ ಇರ್ತಾರೆ, ರೆಗ್ಯುಲರ್ ಆಗಿ ನೀವು ಏನಾದರೂ ಶೇರ್ ಮಾಡ್ತಾ ಇದ್ರೆ, ಕಲಿತಾ ಇದ್ರೆ, ನಿಮ್ಮ ಸ್ಕಿಲ್ಸ್ನ ನೋಡ್ತಿರ್ತಾರಲ್ಲ, ನಾಳೆ ದಿನ ಅಲ್ಲಿಂದಾನೇ ನಿಮಗೆ ವರ್ಕ್ಸ್ ಬರೋಕ್ಕೂ ಸ್ಟಾರ್ಟ್ ಆಗ್ಬೋದು. ಸೊ ನಿಮ್ಗೆ ಇಂಟರ್ನ್ಯಾಷನಲ್ ವರ್ಕ್ಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು ಅಲ್ಲಿಂದಾನೆ. ಆ್ಯಂಡ್ ಇನ್ನೊಂದೇನೆಂದರೆ ಸ್ಟಾರ್ಟಪ್ನಲ್ಲಿ ವರ್ಕ್ ಮಾಡಿದಾಗ ನಿಮಗೆ ಇನ್ನು ಕಲಿಯೋಕ್ಕೆ ಜಾಸ್ತಿ ಸಿಗುತ್ತೆ ನಿಮಗೆ. ಇವಾಗ ಆಲ್ರೆಡಿ ಫುಲ್ ಫ್ಲೆಜ್ಡು ಡೆವಲಪ್ ಆಗಿರೋ ಕಂಪ್ನಿಗಳಲ್ಲಿ ನೀವು ವರ್ಕ್ ಮಾಡಿದ್ರೆ ಏನಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ಒಂದು ಪ್ರಾಸೆಸ್ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಸುಮ್ಮನೆ ಒಂದು ಮೊನೋಟನಸ್ ಕೆಲಸ ಇರುತ್ತೆ, ಅಂದರೆ ಒಂದು ಮೆಷಿನ್ ಥರ ಅವ್ರದ್ದು ಆಲ್ರೆಡಿ ಬ್ರ್ಯಾಂಡ್ ಸೆಟ್ ಆಗಿಬಿಟ್ಟಿರುತ್ತೆ, ಅವ್ರ ಕೆಲಸ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಒಂದು ಎಡಿಟರ್ ಬಂದರೆ ಇವನು ಇದನ್ನ ಇಲ್ಲಿ ಹಾಕಿಬಿಟ್ಟು ಕಳಿಸ್ಬೇಕು. ಸೊ ಈ ಥರ ಕೆಲಸಗಳಿರುತ್ತೆ. ಅದೇ ನೀವು ಸ್ಟಾರ್ಟಪ್ಪಲ್ಲಿ ಮಾಡಿದಾಗ ಇನ್ನೂ ಅಷ್ಟೇನು ಸೆಟಪ್ ಆಗಿರಲ್ಲ. ಅವ್ರು ಕೂಡ ಏನಾದರೂ ಒಂದು ಫಿಗರ್ ಔಟ್ ಮಾಡ್ತಾನೆ ಇರ್ತಾರೆ, ಹೇಗೆ ಇದನ್ನು ಸೆಟ್ ಮಾಡೋದು ಅನ್ನೋದೆಲ್ಲ, ಅದೆಲ್ಲ ನಿಮಗೆ ನಾಲೆಡ್ಜ್ ಸಿಗುತ್ತೆ ಅದ್ರ ಬಗ್ಗೆ. ಸೊ ನಿಮಗೆ ಕಲಿತಾನೂ ಇರ್ತೀರಾ ಆ್ಯಂಡ್ ಜೊತೆಗೆ ಗ್ರೋ ಆಗ್ತಾ ಹೋಗ್ತೀರಾ. ಆ್ಯಂಡ್ ನೆಟ್ವರ್ಕ್ ಮೇಯ್ನಾಗೆ ನಿಮಗೆ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ಸೊ ನೀವು ಸ್ಟಾರ್ಟಪ್ಗಳಲ್ಲೆಲ್ಲ ವರ್ಕ್ ಮಾಡಿದಾಗ ಸ್ವಲ್ಪ ಮೆಂಬರ್ಸ್ ಇರ್ತಾರೆ ಸ್ಟಾರ್ಟಿಂಗಲ್ಲಿ, ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಪರಿಚಯ ಇರುತ್ತೆ. ಸೊ ಅಲ್ಲಿ ನಿಮಗೆ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ನೀವು ಫ್ರೀಲ್ಯಾನ್ಸು ಈ ಥರದ್ದೆಲ್ಲ ಮಾಡಬೇಕಂದ್ರೆ ನೆಟ್ವರ್ಕ್ ಬಿಲ್ಡ್ ಮಾಡೋದು. ಇನ್ನೊಂದು ಬಂದುಬಿಟ್ಟು ನಿಮ್ಮ ಇಂಪ್ರೂವ್ ಆಗ್ತಾ ನಿಮ್ಮ ಸರ್ವಿಸಸ್ನ ಅಥವಾ ನಿಮ್ಮ ಸ್ಕಿಲ್ ಸೆಟ್ನ ನೀವು ನಿಮ್ಮ ನೆಟ್ವರ್ಕಲ್ಲಿ ಶೇರ್ ಮಾಡ್ತಾ ಹೋಗ್ತೀರಾ. ಸೊ ಅಲ್ಲಿಂದ ಕೂಡ ನಿಮಗೆ ರೆಫರಲ್ಸು ಅದು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಅಥವಾ ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ವಿಡಿಯೋ ಎಡಿಟಿಂಗ್ ಕಲಿಬೇಕಂತಿದ್ರೆ ನಾನು ಪರ್ಸ್ನಲ್ ಆಗಿ ಒನ್ ಕ್ಲಾಸಸ್ ತೊಗೋತೀನಿ. ಆಫ್ಲೈನ್ ಮತ್ತು ಆನ್ಲೈನ್ ಎರಡು ರೀತಿ ಕೂಡ ನಾನು ತೊಗೋತೀನಿ. ಕ್ಲಾಸಸ್ ಬಂದು 2 ವೀಕ್ಸ್ಗೆ ಇರುತ್ತೆ. ಡೈಲಿ 1 to 2 hours ಇರುತ್ತೆ ಅಷ್ಟೇ. ನಾನು ಬರೀ ಬಿಗಿನರ್ಸ್ಗೆ ಮಾತ್ರ ಹೇಳ್ಕೊಡೋದು. ಯಾರಾದರೂ ಎಡಿಟಿಂಗ್ ಕಲಿಬೇಕಂತಿದ್ರೆ ಬಿಗಿನರ್ಸ್ ಇದ್ರೆ ರೀಚ್ ಔಟ್ ಆಗ್ಬೋದು. ಸೊ ಇದಿಷ್ಟು ಬಂದ್ಬಿಟ್ಟು ನೀವು ಯಾವ ರೀಸನ್ಗೋಸ್ಕರ ಕೆಲಸ ಹುಡುಕ್ತಿದ್ದೀರಾ ಅನ್ನೋದು. ಸೊ ದುಡ್ಡುಗೋಸ್ಕರನ ಇಲ್ಲ ನೀವು ಆ್ಯಕ್ಚುಲ್ ಆಗಿ ಇದರಲ್ಲಿ ಏನಾದರೂ ಒಂದು ಕಲಿಬೇಕು, ಇಂಪ್ರೂವ್ ಆಗಬೇಕು, ಆ ರೀಸನ್ಗೋಸ್ಕರ. ಇವಾಗ ಫ್ರೀಲ್ಯಾನ್ಸಿಂಗಿಗೆ ಬರೋಣ. ಸೊ ಅಗೇನ್ ಇದು ಆಲ್ಮೋಸ್ಟ್ ಎಲ್ಲ ಸ್ಟೆಪ್ಸು ಸಿಮಿಲರ್ ಆಗಿರುತ್ತೆ, ಬರೀ 1-2 ಪಾಯಿಂಟ್ಸ್ ಅಡಿಷನ್ ಆಗಿರುತ್ತೆ ಅಷ್ಟೇ. ಸೊ ನಾನು ಮುಂಚೆ ಹೇಳಿದ್ನಲ್ಲ ಅದೆಲ್ಲ ಪ್ರಾಸೆಸ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಅಂದರೆ ನೀವು ಲರ್ನಿಂಗ್ ಪ್ರಾಸೆಸ್ನ ಡಾಕ್ಯುಮೆಂಟ್ ಮಾಡಬೇಕು, ಆನ್ಲೈನಲ್ಲಿ ಶೇರ್ ಮಾಡ್ತಾ ಇರಬೇಕು, ಕಮ್ಯುನಿಟಿ ಬಿಲ್ಡ್ ಆಗಿ ಬೇರೆ ಕಮ್ಯುನಿಟಿಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಸ್ಕಿಲ್ ಸೆಟ್ನ ಶೇರ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ವರ್ಕ್ಸ್ನ ಶೇರ್ ಮಾಡ್ಕೊಳ್ಳಿ. ಇದೆಲ್ಲ ನೀವು ಮಾಡ್ತಾ ಇರಬೇಕು. ಆ್ಯಂಡ್ ಅಲ್ಲಿಂದ ಕೂಡ ನಿಮಗೆ ರೆಫರಲ್ಸು ಕೆಲಸ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಅಗೇನ್ ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ಎಲ್ಲಾದರೂ ಒಂದು ಕಡೆ ಸ್ಟಾರ್ಟಪ್ನಲ್ಲಿ ವರ್ಕ್ ಮಾಡಿ. ಸ್ಟಾರ್ಟಪ್ನಲ್ಲಿ ವರ್ಕ್ ಮಾಡಿದಾಗ ನಾನು ಹೇಳಿರೋ ಥರ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಇವಾಗ ನಾನು ವಿಡಿಯೋ ಎಡಿಟಿಂಗ್ ಎಕ್ಸಾಂಪಲ್ ತೊಗೊಂಡ್ರೆ, ಇವಾಗ ನಿಮ್ಮ ಯಾವುದೋ ಒಂದು ಕಂಪ್ನಿಲಿ ವರ್ಕ್ ಮಾಡಿದಾಗ ಅವ್ರದ್ದೊಂದು ಡಿಜಿಟಲ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಅಲ್ಲಿ ನೆಟ್ವರ್ಕ್ ಬೆಳೆಸ್ಕೊಳ್ಳಿ. ನಾಳೆ ದಿನ ಬೈ ಚಾನ್ಸ್ ಅವರು ಓನಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಏನಾದ್ರು ಪ್ರೊವೈಡ್ ಮಾಡಿದಾಗ ಅವರು ನಿಮಗೆ ರೀಚ್ ಔಟ್ ಆಗ್ಬೋದು. ಸೊ ನಾನು ಈ ಥರ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ನೀವು ಕ್ರಿಯೇಟಿವ್ಸ್ ನನಗೆ ಮಾಡಿಕೊಡಿ, ಗ್ರಾಫಿಕ್ ಡಿಸೈನ್ ವರ್ಕ್ ಮಾಡಿಕೊಡಿ, ಇಲ್ಲಾಂದರೆ ಎಡಿಟಿಂಗ್ ವರ್ಕ್ ಬೇಕು ಅದಕ್ಕೆ ನೀವು ಮಾಡಿಕೊಡಿ ಅಂತ ಅಲ್ಲಿ ನಿಮಗೆ ನೆಟ್ವರ್ಕು ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ. ಆ್ಯಂಡ್ ಜನರಲಾಗಿ ನಿಮಗೆ ಒಂದು ಕಂಪ್ನಿ ಹೇಗೆ ರನ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಇದು ಬಿಟ್ಟು ನೀವು ಅಗೇನ್ ಫ್ರೀಲ್ಯಾನ್ಸಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಬಟ್ ಏನಂದರೆ ಫ್ರೀಲ್ಯಾನ್ಸಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮೇಯ್ನಾಗೆ ನಿಮ್ಮ ಪ್ರೊಫೈಲ್ ಪ್ರಾಪರಾಗಿ ಸೆಟಪ್ ಮಾಡ್ಕೋಬೇಕು ನೀವು. ಸೊ ಇವಾಗ ಫೈವರು, ಅಪ್ವರ್ಕು, ಫ್ರೀಲ್ಯಾನ್ಸರು, ಟ್ರೂಲ್ಯಾನ್ಸರು ಈ ಥರ ಎಷ್ಟೊಂದಿದೆ. ಸೊ ಅಲ್ಲೆಲ್ಲ ಮೇನ್ ಏನಂದರೆ ನಿಮ್ಮ ಪ್ರೊಫೈಲ್ ಮೇಲೆ ನೀವು ವರ್ಕ್ ಮಾಡಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಕೆಲಸ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋದಲ್ಲ ಫ್ರೀಲ್ಯಾನ್ಸಲ್ಲಿ. ಮೇನ್ ಇವಾಗ ಒಬ್ಬ ಕ್ಲೈಂಟು ನಿಮ್ಮ ಪ್ರೊಫೈಲ್ನ ನೋಡ್ದಾನಂದರೆ ನೋಡಿದ ತಕ್ಷಣ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು, ಇವನು ನನಗೆ ಕೆಲಸ ಮಾಡ್ಕೊಡ್ತಾನೆ ಕರೆಕ್ಟಾಗಿ, ನನಗೆ ಬೇಕಾಗಿರೋದು ಅನ್ನೋದು. ಸೊ ಆ ರೀತಿ ನೀವು ಪ್ರೊಫೈಲ್ನ ಡೆವಲಪ್ ಮಾಡಬೇಕು. ಸೊ ಅದ್ರ ಮೇಲೆ ಅಗೇನ್ ಎಷ್ಟೊಂದು ವೀಡಿಯೋಸ್ ಇದೆ, ಅದೆಲ್ಲ ನೋಡಿ ನಾನು ಕೂಡ ಒಂದಷ್ಟು ಜನ ಶೇರ್ ಮಾಡ್ತೀನಿ, ಅದೆಲ್ಲ ತೋರಿಸ್ತೀನಿ ನಾನು ಮಾಡಿರೋದು. ಬಟ್ ಈ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಏನಂದರೆ ನಾನು ಅಷ್ಟು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ
ಅಲ್ಲಿ ಆಲ್ರೆಡಿ ನಿಮ್ಮ ರಿಲೇಟೆಡ್ ಇಂಡಸ್ಟ್ರಿ ಅವರೇ ಎಷ್ಟೊಂದು ಜನ ಇರ್ತಾರೆ. ಅಂದರೆ ಇವಾಗ ವೀಡಿಯೋ ಎಡಿಟಿಂಗ್ ಅಂದರೆ ಎಷ್ಟೊಂದು ಜನ ವೀಡಿಯೋ ಎಡಿಟಿಂಗ್ ಸರ್ವಿಸ್ ಪ್ರೊವೈಡ್ ಮಾಡೋರು ಇದ್ದಾರೆ. ಅದರಲ್ಲಿ ನೀವು ಹೊಸದಾಗೆ ಹೋಗ್ಬಿಟ್ಟು ಸ್ಟ್ಯಾಂಡ್ ಔಟ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. ಅದ್ರ ಬದಲು ನೀವು ಈ ರೀತಿ ಬೇರೆ ನಿಮ್ಮ ನೆಟ್ವರ್ಕಲ್ಲಿ ಶೇರ್ ಮಾಡೋದಿರ್ಬೋದು, ಇಲ್ಲ ಕಮ್ಯುನಿಟೀಸಲ್ಲಿ ಶೇರ್ ಮಾಡೋದಿರ್ಬೋದು, ಈ ರೀತಿ ನೀವು ಕೆಲಸನ ಹುಡ್ಕಿದ್ರೆ ನಿಮಗೆ ಈಸಿ ಆಗುತ್ತೆ. ಬಟ್ ಫೈನ್, ನೀವು ಟ್ರೈ ಮಾಡ್ಬೋದು. ಬಟ್ ಏನಂದರೆ ಕನ್ಸಿಸ್ಟೆಂಟ್ ಇರಬೇಕು ಫ್ರೀಲ್ಯಾನ್ಸಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ. ಅಂದರೆ ರೆಗ್ಯುಲರಾಗಿ ಬಿಡ್ ಮಾಡ್ತಾ ಇರಬೇಕು, ಗಿವ್ ಅಪ್ ಮಾಡಬಾರ್ದು. ಎಲ್ಲೋ ಏನೋ ಒಂದು ಕಡೆ ನಿಮಗೆ ಒಂದು ಕ್ಲೈಂಟ್ ಕ್ಲಿಕ್ ಆಗಿಬಿಟ್ರೆ ನೀವು ನೆಕ್ಸ್ಟು ಬ್ಯಾಕ್ ಟು ಬ್ಯಾಕ್ ನಿಮಗೆ ಸಿಗ್ತಾನೆ ಇರೋದು ಕ್ಲೈಂಟ್ಸ್. ಸೊ ಈ ರೀತಿ ಇದಿಷ್ಟು ಬಂದುಬಿಟ್ಟು ಫ್ರೀಲ್ಯಾನ್ಸ್ ಅಥವಾ ಒಂದು ಕಂಪ್ನಿನಲ್ಲಿ ಕೆಲಸ ಹುಡುಕ್ಬೇಕಂದ್ರೆ ಯಾವ ರೀತಿ ಹುಡ್ಕೋದು ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟು ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಸೊ ಅಗೇನ್ ಇದನ್ನು ಶೇರ್ ಮಾಡ್ತಿರೋ ಮೇನ್ ರೀಸನ್ ಬಂದುಬಿಟ್ಟು ಒಂದು ಪ್ರೂಫ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಮಾಡಿದ್ದೀನಿ, ಹಾಗಾಗಿ ನೀವು ಕೂಡ ಮಾಡ್ಬೋದು ಇದೆಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೆಲ್ಲ ನಾನು ಮೇಲೆ ಏನು ಹೇಳಿದ್ದೀನಿ ಅದೆಲ್ಲ ನಾನು ಮಾಡಿ ನನಗೆ ವರ್ಕ್ ಆಗಿದೆ. ಆ ರೀಸನ್ಗೋಸ್ಕರ ನಾನು ಶೇರ್ ಮಾಡ್ತಿರೋದು. ನಾನು ಹೇಳಿದ್ನಲ್ಲ, 2 ರೀತಿ ಇಂಡಿವಿಜುವಲ್ಸ್ ಇರ್ತಾರೆ. ಒಬ್ಬರು ದುಡ್ಡುಗೋಸ್ಕರ ಒಂದು ಸ್ಕಿಲ್ನ ಕಲಿಯೋದು, ಇನ್ನೊಂದು ಅದರಲ್ಲೇ ಇಂಟ್ರೆಸ್ಟ್ ಇದ್ದು ಸ್ಕಿಲ್ನ ಕಲಿಯೋದು. ಇವಾಗ ನನ್ನ ಪರ್ಸ್ನಲ್ ಕೇಸಲ್ಲಿ ಏನಂದರೆ 2 ಮಿಕ್ಸ್ ಥರ. ಅಂದರೆ ನಾನು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಬಂದಿದ್ದು ದುಡ್ಡು ಮಾಡೋಕ್ಕಂತಾನೆ, ಬಟ್ ನನಗೆ ಜನರಲಾಗಿ ಏನಾದರೂ ಒಂದು ಹೊಸ ಸ್ಕಿಲ್ ಸೆಟ್ನ ಕಲಿಯೋಕ್ಕೆ ಇಷ್ಟ. ಸೊ 2 ಕೂಡ ಇದೆ ಇದರಲ್ಲಿ. ಸೊ ಇವಾಗ ನಾನು ಓನಾಗೆ ಕಲ್ತಿರೋದೆಲ್ಲ. ಸೊ ಓನಾಗಿ ಕಲ್ತ್ಕೊಂಡು ವೀಡಿಯೋ ಎಡಿಟಿಂಗ್ ಸರ್ವಿಸ್ನ ನನ್ನ ನೆಟ್ವರ್ಕ್ಸು ಅಂದರೆ ನನ್ನ ಫ್ರೆಂಡ್ಸ್ ಫ್ಯಾಮ್ಲಿ ಅಲ್ಲೆಲ್ಲ ಶೇರ್ ಮಾಡಿಬಿಟ್ಟು ಅಲ್ಲಿಂದ ಕೆಲಸ ನಂಗೆ ಬಂದಿದೆ. ಆಮೇಲೆ ಸ್ಟಾರ್ಟಪ್ನಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ನಾನು ಸ್ಟಾರ್ಟಪ್ನಲ್ಲಿ ವರ್ಕ್ ಮಾಡಿ ಅಲ್ಲಿಂದ ಸಾಕಷ್ಟು ಡೆವಲಪ್ ಆಗಿದ್ದೀನಿ. ನಾನು ಒಂದು ಕಂಪ್ನಿ ಹೇಗೆ ವರ್ಕ್ ಆಗುತ್ತೆ ಅದನ್ನು ತಿಳ್ಕೊಂಡೆ. ಅಲ್ಲಿ ಪ್ರಾಬ್ಲಮ್ಸ್ ಏನು ಬರುತ್ತೆ, ಹೇಗೆ ಸೊಲ್ಯೂಷನ್ ಹುಡುಕ್ತಾರೆ, ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಹೇಗೆ ವರ್ಕ್ ಆಗುತ್ತೆ. ಪರ್ಸ್ನಲಾಗಿ ಎಡಿಟಿಂಗ್ ವೈಸು ಆಫ್ಟರ್ ಎಫೆಕ್ಟ್ಸು ಇರ್ಬೋದು, ಇದೆಲ್ಲ ಎಷ್ಟೊಂದು ಸ್ಕಿಲ್ಸ್ ಇಂಪ್ರೂವ್ ಆಗಿದೆ ನನಗೆ. ಆಮೇಲೆ ನೆಟ್ವರ್ಕ್ ಬಿಲ್ಡ್ ಮಾಡಿದ್ದೀನಿ. ಆ ನೆಟ್ವರ್ಕಿಂದ ಕೂಡ ನನಗೆ ಕೆಲಸ ಸಿಕ್ಕಿದೆ. ಈಗಷ್ಟೇ ನಾನು ಡಾಕ್ಯುಮೆಂಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಮುಂಚೆ ಇದೆಲ್ಲ ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ. ಸೊ ಇದೆಲ್ಲ ಮಾಡಿದ್ಮೇಲೆ ಇವಾಗ ನಾನು ಟೀಚಿಂಗಿಗೆ ಬಂದಾದಮೇಲೆ ಇವಾಗ 1-2 ಇಯರ್ಸಿಂದ ನಾನು ಮಾಡ್ತಾ ಇರೋದು ಡಾಕ್ಯುಮೆಂಟು. ಮುಂಚೆಯಿಂದನೇ ನಾನು ಮಾಡಿದ್ದಿದ್ರೆ ಮೇ ಬಿ ನನ್ನ ಆಡಿಯನ್ಸ್ ಬೇಸ್ ಇನ್ನೂ ಚೆನ್ನಾಗಿ ಬಿಲ್ಡ್ ಆಗಿರೋದು. ಇವಾಗ ನಾಳೆ ದಿನ ನಾನು ಬೇರೆ ಸರ್ವಿಸಸ್ ಏನೋ ಸ್ಟಾರ್ಟ್ ಮಾಡಿದಾಗ ಅದ್ರ ಬಗ್ಗೆ ಪ್ರಚಾರ ಮಾಡೋಕ್ಕೆ ನನ್ನ ಹತ್ರ ಆಡಿಯನ್ಸ್ ಬೇಸ್ ರೆಡಿಗಿರೋದು. ಬೈ ಚಾನ್ಸ್ ಇವಾಗ ನೆಕ್ಸ್ಟು ವೆಬ್ ಡೆವಲಪ್ಮೆಂಟ್ ನಾನು ಹೇಳ್ಕೊಡ್ತೀನಿ ಅಂತ ಇರ್ಬೋದು. ಸೊ ಅದನ್ನು ನಾನು ಪ್ರಚಾರ ಮಾಡ್ಬೇಕು ಅಂದ್ಕೊಳ್ಳಿ. ಆಲ್ರೆಡಿ ನನ್ನ ಹತ್ರ ಮೇ ಬಿ ಇವಾಗ ಒಂದು 10,000 ಜನ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಏನಾದ್ರು ಮಾಡಿದ್ರೆ, ನಾನೇನಾದ್ರು ಈ ಥರ ಒಂದು ಪೋಸ್ಟ್ ಹಾಕಿದ್ರೆ ನಾನು ಈ ಥರದ್ದು ವೆಬ್ ಡೆವಲಪ್ಮೆಂಟ್ ಕೂಡ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ 10,000 ಲೈಕ್ ಅಟ್ಲೀಸ್ಟ್ ಅಷ್ಟು ಜನಕ್ಕೆ ಗೊತ್ತಾಗಿರೋರು. ಸೊ ಅವ್ರ ನೆಟ್ವರ್ಕಲ್ಲಿ ಯಾರಾದರೂ ಕಲಿಯೋರು ಇದ್ದರೆ ಅವ್ರು ಶೇರ್ ಮಾಡ್ತಾರೆ. ಇಲ್ಲಾಂದರೆ ವೆಬ್ಸೈಟ್ ಯಾರಾದರೂ ಮಾಡಿಸ್ಬೇಕಂತಿದ್ರೆ ಅವರು ನನ್ನ ಹತ್ರ ರೀಚ್ ಔಟ್ ಆಗಿಬಿಟ್ಟು ಮಾಡಿಸ್ಕೋಬೋದು. ಸೊ ಈ ಥರ ಪ್ರಚಾರ ಮಾಡೋಕ್ಕೆ ನನ್ನ ಹತ್ರ ಆಡಿಯನ್ಸ್ ಬೇಸ್ ಇರೋದು ನನ್ನ ಹತ್ರ. ಬಟ್ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಒಂದಷ್ಟು ಇಯರ್ಸ್ ಸ್ಪೆಂಡ್ ಮಾಡಬೇಕು ನಾನು ಗ್ರೋ ಆಗ್ಬೇಕಂತ ಹೇಳಿದ್ರೆ. ಸೊ ಇವಾಗವರೆಗೂ ನನ್ನ ಹತ್ರ ಸ್ಟೂಡೆಂಟ್ಸ್ ಯಾರು ಕಲ್ತಿದ್ದಾರೆ ಅವರೆಲ್ಲ ಒಳ್ಳೆಯದೇ ಹೇಳಿದ್ದಾರೆ. ಅಂದರೆ ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ ಇದೆಲ್ಲ ಅಂದ್ಬಿಟ್ಟು. ಸೊ ಅವ್ರಿಗೇನಾದರೂ ಅವ್ರ ನೆಟ್ವರ್ಕಲ್ಲಿ ಯಾರಾದರೂ ಕಲಿಬೇಕಂತಿದ್ರೆ ಅವ್ರು ರೆಕಮೆಂಡ್ ಮಾಡ್ತಾರೆ. ಬಟ್ ಇವಾಗ ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ ನಾನು ಹೇಳ್ಕೊಡ್ತೀನಿ ಈ ಥರ ಇಲ್ಲಿ ಒಬ್ರು ಇದ್ದಾರೆ ಹೇಳ್ಕೊಡೋದು ಬಿಗಿನರ್ಸ್ ಅವ್ರಿಗಂತ. ಸೊ ಆ ರೀಸನ್ಗೋಸ್ಕರ ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಇಲ್ಲಾಂದರೆ ಆನ್ಲೈನಲ್ಲಿ ಈ ಥರದ್ದು ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಸ್ಟೂಡೆಂಟ್ಸ್ಗೆಲ್ಲ ನಾನು ಮೇಯ್ನಾಗಿ ನಂದು ಯೂಟ್ಯೂಬ್ ಚಾನಲ್ಲೇ ಶೇರ್ ಮಾಡೋದು ಡೈರೆಕ್ಟಾಗಿ. ಸೊ ಅವ್ರು ಅದನ್ನು ನೋಡಿಬಿಟ್ಟು ಒಂದಷ್ಟು ಜನ ಇಲ್ಲ ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ, ನೀವು ಹೇಳ್ಕೊಡೋ ಮೆಥಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಂದು ಕಲ್ತವರು ಇದ್ದಾರೆ. ಇದ್ರ ಮೇಲೆ ನಾನು ಇವಾಗ ವರ್ಕ್ ಮಾಡ್ತಿರೋದು. ಆ ಕಮ್ಯುನಿಟಿ ಬಿಲ್ಡಿಂಗ್ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ಇವಾಗ ವರ್ಕ್ ಮಾಡ್ತಿದ್ದೀನಿ. ಅದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಆನ್ಲೈನಲ್ಲಿ ನಾನು ಇನ್ನೂ ಕಂಟೆಂಟ್ ಹಾಕೋಕ್ಕೆ. ಸೊ ಕಂಟೆಂಟ್ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಹಾಕಬೇಕು. ಸುಮ್ಮನೆ ಹಾಕಬೇಕಂತ ಹಾಕೋದು ಅದು ಸರಿಗಿರಲ್ಲ. ಪ್ರಾಪರಾಗೆ ಕ್ವಾಲಿಟಿ ಏನಾದ್ರು ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ಇರೋ ಥರದ ಕಂಟೆಂಟ್ನ ಹಾಕ್ತಾ ಇರಬೇಕು ಈ ರೀತಿ. ಬಟ್ ನೀವು ಬಿಗಿನಿಂಗ್ ಸ್ಟೇಜಸ್ ನಿಮ್ಮ ಲರ್ನಿಂಗ್ ಪ್ರಾಸೆಸ್ನ ಡಾಕ್ಯುಮೆಂಟ್ ಮಾಡ್ತಿದ್ದೀರಲ್ಲ, ಸೊ ಅದು ಬೇರೆ ರೀತಿ. ಸೊ ನೀವು ಎವ್ರಿಡೇ ನಿಮ್ಮ ಏನಾದರೂ ಒಂದು ಕಲಿಯೋ ಥರದ್ದು ಹಾಕ್ತಿರ್ತೀರ. ಸೊ ಅದು ಕೂಡ ಒಂದು ಕ್ವಾಲಿಟಿ ಕಂಟೆಂಟ್ ಥರ ಇರುತ್ತೆ. ಸೊ ಅದನ್ನು ಶೇರ್ ಮಾಡಿ, ಕಮ್ಯುನಿಟಿ ಬಿಲ್ಡ್ ಮಾಡಿ, ಬೇರೆ ಬೇರೆ ಕಮ್ಯುನಿಟೀಸ್ ಜಾಯ್ನ್ ಆಗಿ. ಇವಾಗ ನಾನು ಹೇಳ್ತೀನಲ್ಲ ಡಿಸ್ಕಾರ್ಡ್ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು, ಡಿಸ್ಕಾರ್ಡಲ್ಲಿ ನಿಮಗೆ ಅಡೋಬ್ ಅವ್ರದ್ದೇ ಸರ್ವರ್ಸ್ ಇದೆ. ಸೊ ಅಲ್ಲಿ ನೀವು ಜಾಯ್ನ್ ಆಗಿಬಿಟ್ಟು ಅಲ್ಲಿ ನಿಮಗೆ ನಿಮ್ಮ ವರ್ಕ್ಸ್ನ ಶೇರ್ ಮಾಡಿದ್ರೆ ನಿಮಗೆ ದೊಡ್ಡ ದೊಡ್ಡ ಪ್ರೊಫೆಷ್ನಲ್ಸ್ ಅವರೆಲ್ಲ ಕೂಡ ಇರ್ತಾರೆ. ಅವ್ರು ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಡ್ತಾರೆ. ಸೊ ಈ ಥರದ್ದೆಲ್ಲ ಇರುತ್ತೆ ನಿಮಗೆ. ಆ್ಯಂಡ್ ನಿಮಗೆ ದೊಡ್ಡ ಇಂಡಸ್ಟ್ರಿ ಲೆವೆಲ್ ಅವ್ರ ಹತ್ರ ಕಲಿಯೋ ಥರ ಇರುತ್ತದೆ ಬೇಸಿಕಲಿ. ಆಮೇಲೆ ಸ್ಟಾರ್ಟಪ್ಸ್ನಲ್ಲಿ ವರ್ಕ್ ಮಾಡಿ ಆ್ಯಂಡ್ ನೋಡಿ ನಿಮಗೆ ಅಲ್ಲಿ ವರ್ಕ್ ಮಾಡಿದ್ರೆ ನಿಮಗೆ ಕಲಿಯೋಕ್ಕೆ ಡೆವಲಪ್ ಆಗೋಕ್ಕೆ ನಿಮಗೆ ಚಾನ್ಸಸ್ ಇದೆ ಅಂತಿದ್ರೆ ಮಾತ್ರ ವರ್ಕ್ ಮಾಡಿ. ಇಲ್ಲಾಂದರೆ
ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳಿದ್ರೆ ವರ್ಕ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಸ್ಟಾರ್ಟಿಂಗ್ ಸ್ಟೇಜಸ್ ಎಲ್ಲ ಕಲಿಯೋದ್ರಲ್ಲಿ ನೀವು ಫೋಕಸ್ ಮಾಡಬೇಕು. ಆಮೇಲೆ ಎಕ್ಸ್ಪೀರಿಯನ್ಸ್ ಎಲ್ಲ ಬಂದಾದಮೇಲೆ ನೀವು ದುಡ್ಡುಗೋಸ್ಕರ ವರ್ಕ್ ಮಾಡ್ಬೋದು. ಆ್ಯಂಡ್ ನೀವು ಇವಾಗ ಎಕ್ಸ್ಟ್ರೋವರ್ಟ್ ಅಂದರೆ ನೀವು ಜನರ ಜೊತೆ ಮಾತಾಡೋಕ್ಕೆಲ್ಲ ಇಷ್ಟ ಅಂದರೆ ನೀವು ಸುತ್ತಮುತ್ತ ಸಣ್ಣ ಬಿಸ್ನೆಸಸ್ ಇರುತ್ತಲ್ಲ ಅವ್ರ ಹತ್ರ ರೀಚ್ ಔಟ್ ಆಗಿ, ನಾನು ಈ ಥರ ಒಂದು ವೀಡಿಯೋ ಮಾಡಿಕೊಡ್ತೀನಿ, ಇಲ್ಲ ನಾನು ಗ್ರಾಫಿಕ್ ಡಿಸೈನ್ ವರ್ಕ್ ಮಾಡಿಕೊಡ್ತೀನಿ, ನೀವು ಡಿಜಿಟಲ್ ಮಾರ್ಕೆಟಿಂಗ್ ಇದ್ದರೆ ನಾನು ನಿಮಗೆ ಕಂಪ್ನಿಗೆ ಮಾರ್ಕೆಟ್ ಮಾಡಿಕೊಡ್ತೀನಿ, ಆನ್ಲೈನಲ್ಲಿ ಇದೆಲ್ಲ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಮಾಡಿಕೊಡಿ. ಆಮೇಲೆ ಔಟ್ಪುಟ್ ಬಂದಾದಮೇಲೆ ಅವ್ರ ಹತ್ರ ಟೆಸ್ಟಿಮೋನಿಯಲ್ಸ್ ಕಲೆಕ್ಟ್ ಮಾಡಿ. ಟೆಸ್ಟಿಮೋನಿಯಲ್ಸ್ ಅಂದರೆ ನಿಮ್ಮ ಸರ್ವಿಸ್ ಏನು ಅನಿಸ್ತೋ ಅವ್ರಿಗೆ ಅದನ್ನು ನೀವು ತೊಗೊಳ್ಳಿ, ಫೀಡ್ಬ್ಯಾಕು, ರೇಟಿಂಗ್ ಥರ ಅದೆಲ್ಲ ತೊಗೊಂಡು ಅವ್ರಿಗೆ ಹೇಳಿ, ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು ನೀವು ಪ್ರಚಾರ ಮಾಡ್ಬೋದು. ಸೊ ಇದೆಲ್ಲ ನೀವು ಫಾಲೋ ಮಾಡಿ ನೀವು ಮಾಡಿದ್ರೆ ನಿಮಗೆ ಆರಾಮಾಗಿ ಕ್ಲೈಂಟ್ ಸಿಗ್ತಾ ಹೋಗುತ್ತೆ. ಅಗೇನ್ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ. ಬಟ್ ಟೈಮ್ ಸ್ಪೆಂಡ್ ಮಾಡಿದೆ ಒಂದು ಸತಿ ನೀವು ಕರೆಕ್ಟಾಗಿ ಇದನ್ನು ಫೌಂಡೇಶನ್ ಸೆಟ್ ಮಾಡಿಬಿಟ್ರೆ ನಿಮಗೆ ಆರಾಮಾಗಿ ಕೆಲಸ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ನನ್ನ ರೆಫರಲ್ಸಲ್ಲೇ ನನಗೆ ಕೆಲಸ ಸಿಕ್ಕಿದ್ದು. ಇವಾಗ ಕಂಪ್ನಿಗೆ ಅಪ್ಲೈ ಮಾಡಬೇಕಂದ್ರೂ ಅಷ್ಟೇ, ನೀವು ಅವ್ರಿಗೇನು ಬೇಕು ಆ ರೀತಿ ನೀವು ವೀಡಿಯೋಸ್ನ ಮಾಡಿಕೊಟ್ರೆ ಅವ್ರು ಆರಾಮಾಗಿ ತೊಗೋತಾರೆ ನಿಮಗೆ. ಸೊ ಈ ರೀತಿ. ಇನ್ನೊಂದು ನಾನು ನಿಮ್ಗೆ ಹೇಳಿದೆ ಆನ್ಲೈನಲ್ಲಿ ಹೇಗೆ ಹುಡ್ಕೋದು ಏನು ಅದೆಲ್ಲ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ವೀಡಿಯೋ ಎಡಿಟಿಂಗಲ್ಲಿ ಆ್ಯಕ್ಚುಲಾಗೆ ಜಾಬ್ಸು ಆರಾಮಾಗಿ ಸಿಗುತ್ತಾ ಇಲ್ವಾ ಇದೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ನೋಡಿ ಆರಾಮಾಗೆ ವೀಡಿಯೋ ಎಡಿಟಿಂಗ್ ಜಾಬ್ಸ್ ಅಂತ ಸರ್ಚ್ ಮಾಡಿದಾಗ ಸೊ ನೋಡಿ ಎಷ್ಟೊಂದು ನಿಮಗೆ ಜಾಬ್ಸ್ ಇದೆ. ಅಗೇನ್ ಇಲ್ಲಿ ಒಂದಷ್ಟು ಕಡೆ ಎಕ್ಸ್ಪೀರಿಯೆನ್ಸ್ ಇಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕು, ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆಲ್ಲನೂ ಇರುತ್ತೆ, ಇಲ್ಲ ಅಂತಿಲ್ಲ. ಸೊ ನೀವು ಇವಾಗ ವೀಡಿಯೋ ಎಡಿಟಿಂಗ್ ಬಿಗಿನರ್ ಜಾಬ್ಸ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನೋಡ್ಬೋದು ಎಷ್ಟೊಂದು ಕಂಪ್ನಿಗಳೆಲ್ಲ ತೊಗೋತಿದ್ದಾರೆ, ಬಿಗಿನರ್ಸ್ಗಂತಲೇ ತೊಗೋತಾ ಇದ್ದಾರೆ. ನೋಡಿ ಇದೆಲ್ಲ ಬೇಸಿಕ್ಕು. ನೋಡಿ ಜಾಬ್ ಟೈಪು ಫುಲ್ ಟೈಮ್ ಜಾಬು, ನಿಮಗೆ ಕನ್ನಡ ಇಂಗ್ಲೀಷ್ ಬರಬೇಕಂತಿದೆ. ಸೊ ತಿಂಗಳಿಗೆ ನಿಮಗೆ 17,000 to 30,000 ಪರ್ ಮಂತ್ ಕೊಡ್ತಾರೆ. ಡೇ ಶಿಫ್ಟು ಡಿಪ್ಲೊಮಾ ಇದ್ದರೆ ಸಾಕು. ಆ್ಯಂಡ್ ಅಗೇನ್ ಎಕ್ಸ್ಪೀರಿಯೆನ್ಸು 2 years ಪ್ರಿಫರ್ ಮಾಡ್ತಿದ್ದಾರೆ. ಬಟ್ ನಾನು ಹೇಳಿದ್ನಲ್ಲ, ನಿಮ್ಮ ಸ್ಕಿಲ್ ಸೆಟ್ಟು ಪೋರ್ಟ್ಫೋಲಿಯೋ ಕರೆಕ್ಟಾಗಿದ್ದರೆ ನಿಮಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಸ್ಕಿಲ್ ಸೆಟ್ ನೋಡ್ಬಿಟ್ಟು ಕೂಡ ಆರಾಮಾಗಿ ತೊಗೋತಾರೆ. ನೀವು ಬಿಗಿನರ್ ಇದ್ರೂ ಕೂಡ ನಿಮಗೆ ತೊಗೋತಾರೆ. ಏನಂದರೆ ನೀವು ಬಿಗಿನರ್ ಇದ್ದರೆ ನಿಮ್ಗೆ ಮೇ ಬಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಇಷ್ಟಿರುತ್ತೆ, ಅಷ್ಟೇ ಡಿಫ್ರೆನ್ಸು. ನಿಮ್ಗೆ 2 years ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮಗೆ 30,000 ಕೊಡ್ತಾರೆ. ಈ ಥರ ಇರ್ಬೋದು ಅಷ್ಟೇ. ಸೊ ಬಟ್ ನೋಡ್ಬೋದು ನಿಮಗೆ ಎಷ್ಟೊಂದು ಕೆಲಸ ಇದೆ, ಆರಾಮಾಗಿ ಹುಡುಕ್ಬೋದು ನೀವು. ಆ್ಯಂಡ್ ಇದೇ ರೀತಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಇರುತ್ತೆ. ಇವಾಗ ಇಂಡೀಡು, ಆಮೇಲೆ ಲಿಂಕ್ಡ್ಇನ್ನಲ್ಲೂ ಇರುತ್ತೆ ನೋಡಿ, ವೀಡಿಯೋ ಪ್ರೊಡ್ಯೂಸರು, ವೀಡಿಯೋ ಎಡಿಟರು. ಸೊ ಈ ಥರ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ. ಇದಿಲ್ಲ ಅಂದರೂ ಕೂಡ ಯೂಟ್ಯೂಬರ್ಸ್, ಇವಾಗೆಲ್ಲ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ, ಅವ್ರಿಗೆ ಕೂಡ ನೀವು ಡೈರೆಕ್ಟಾಗಿ ರೀಚ್ ಮಾಡ್ಬೋದು. ಸೊ ಅವ್ರದ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರ್ಬೋದು, ಅಲ್ಲೆಲ್ಲ ಕೂಡ ನೀವು ಶೇರ್ ಮಾಡಿ. ಅಗೇನ್ ಅವ್ರಿಗೆ ಪಿಚ್ ಮಾಡುವಾಗ ನೀವು ಸುಮ್ಮನೆ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ನಿಮಗೆ ಮಾಡಿಕೊಡ್ತೀನಿ ಆ ರೀತಿ ಪಿಚ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರದ್ದು ವೀಡಿಯೋಸ್ ತೊಗೊಳ್ಳಿ, ವೀಡಿಯೋಸ್ ತೊಗೊಂಬಿಟ್ಟು ಯಾವ ರೀತಿ ಬೆಟರಾಗಿ ಮಾಡ್ಬೋದು ಅದನ್ನು ಯೋಚನೆ ಮಾಡಿಬಿಟ್ಟು ಅದನ್ನು ಒಂದು ಸ್ಯಾಂಪಲ್ ವೀಡಿಯೋನ ಮಾಡಿಕೊಡಿ. ಆವಾಗ ಅವರು ಅವ್ನು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನನಗೋಸ್ಕರ ಇದನ್ನು ಮಾಡಿಕೊಟ್ಟಿದ್ದಾನೆ ಅನ್ನೋದೊಂದು ಫೀಲ್ ಬರುತ್ತೆ. ಆಮೇಲೆ ಅವ್ರಿಗೆ ಇಷ್ಟ ಆದರೆ ಅವ್ರು ನಿಮ್ಗೆ ರೀಚ್ ಔಟ್ ಆಗ್ತಾರೆ. ಸುಮ್ಮನೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಹಾಗೆ ನಾನು ಹೇಳಿದ್ನಲ್ಲ, ಕೋಲ್ಡ್ ಲೀಡ್ ಥರ ನೀವು ಅಪ್ರೋಚ್ ಮಾಡ್ತಿರೋದು. ಯಾವುದೋ ಸ್ಟ್ರೇಂಜರ್ಗೆ ನನ್ನ ಸರ್ವಿಸ್ ತೊಗೋ ಅಂತ ಹೇಳ್ತಾ ಇದ್ದೀರಾ. ಅದ್ರ ಬದಲು ಇದು ನನ್ನ ಪ್ರಾಡಕ್ಟ್ ಅಪ್ಪ, ನೋಡು ನಿನ್ಗೆ ಇಷ್ಟ ಆದರೆ ತೊಗೋ, ಒಂದು ಟೇಸ್ಟ್ ಸ್ಯಾಂಪಲ್ ಕೊಡ್ತಾರೆ ನೋಡಿ, ಅದೆಲ್ಲ ಕೊಡೋದು ಅದಕ್ಕೋಸ್ಕರನೇ. ಅವ್ರ ಪ್ರಾಡಕ್ಟ್ನ ಸುಮ್ಮನೆ ನಮ್ದು ಇದೊಂದು ಚಿಪ್ಸು ಹೊಸ್ದಾಗಿ ಮಾಡಿದ್ದೀವಿ ತೊಗೊಳ್ಳಿ ಅಂತ ಹೇಳಿದ್ರೆ ಯಾರೂ ತೊಗೋಬೋದು, ಬಟ್ ಕಮ್ಮಿ ಚಾನ್ಸಸ್ ಇರುತ್ತೆ. ಬಟ್ ಅದೇ ನೀವು ಒಂದು ಇದು ನೋಡಿ, ನಮ್ಮ ಸ್ಯಾಂಪಲ್ಲು ಟೇಸ್ಟ್ ನೋಡಿ, ಇಷ್ಟ ಆದರೆ ತೊಗೊಳ್ಳಿ ಆ ರೀತಿ ಕೊಟ್ಟಾಗ ಅವ್ರು ಟೇಸ್ಟ್ ಮಾಡ್ತಾರೆ ಫಸ್ಟು, ಇಷ್ಟ ಆದರೆ ಬಂದುಬಿಟ್ಟು ತೊಗೋತಾರೆ ಆರಾಮಾಗಿ, ಚೆನ್ನಾಗಿದೆಯಪ್ಪ ಅಂತ ಹೇಳ್ಬಿಟ್ಟು. ಸೊ ಆ ಥರ. ಸೊ ಅಗೇನ್ ಇಲ್ಲೆಲ್ಲ ನೋಡ್ಬೋದು ನೀವು ನೌಕರಿ ಇಲ್ಲೆಲ್ಲ ಕೂಡ ಇದೆ. ನೀವು ಝೀರೋ ಎಕ್ಸ್ಪೀರಿಯೆನ್ಸ್ ಅಂದರೆ ನೋಡಿ ಮೋಷನ್ ಗ್ರಾಫಿಕ್ ಡಿಸೈನರು. ಸೊ 0 to 5 years, 0 to 2 years ಈ ಥರ ಎಷ್ಟೊಂದು ನಿಮಗೆ ಕೆಲಸ ಆರಾಮಾಗಿ ಸಿಗುತ್ತೆ. ಏನಂದರೆ ಈ ಥರ ನೌಕರಿ ಲಿಂಕ್ಡ್ಇನ್ ಇಲ್ಲೆಲ್ಲ ಅಂದರೆ ಸ್ಯಾಚುರೇಟೆಡ್ ಆಗಿರೋದು, ಅಂದರೆ ಎಲ್ಲರೂ ಇಲ್ಲೇ ಹುಡುಕ್ತಾ ಇರ್ತಾರೆ. ಸೊ ನೀವು ಅಲ್ಲೇ ಹೋಗ್ಬಿಟ್ಟು ನೀವು ಹುಡುಕ್ತಾ ಇದ್ರೆ ನಿಮಗೆ ಮೇ ಬಿ ಗೊತ್ತಿಲ್ಲ ಸಿಗೋದು ಕಷ್ಟ ಇರ್ಬೋದು, ಇಲ್ಲಾಂದರೆ ಅಷ್ಟು ಚೆನ್ನಾಗಿಲ್ದಿರೋ ಕೆಲಸಗಳು ಸಿಗ್ಬೋದು. ಸೊ ನಾನು ಪ್ರಿಫರ್ ಮಾಡೋದೇನೆಂದರೆ ನಿಮಗೆ ಡೆವಲಪ್ಮೆಂಟ್ ಇರಬೇಕು, ಗ್ರೋತ್ ಇರಬೇಕು, ಆ ಥರದ ಕಂಪ್ನಿಗಳಲ್ಲಿ ಹುಡುಕ್ಬೇಕಂತ ಹೇಳ್ಬಿಟ್ಟು. ಸೊ ಆ ಥರದ ಕಂಪ್ನಿಗಳಲ್ಲಿ ಹುಡುಕ್ಬೇಕಂದ್ರೆ ನಿಮ್ಮ ಸ್ಕಿಲ್ ಸೆಟ್ಟು ಚೆನ್ನಾಗಿರಬೇಕು. ಆ್ಯಂಡ್ ಸ್ವಲ್ಪ ಚೆನ್ನಾಗಿರೋ ಸ್ಟಾರ್ಟಪ್ಸ್ ಈ ಥರದ್ರಲ್ಲಿ ವರ್ಕ್ ಮಾಡಿದಾಗ ನಿಮಗೆ ಅಟ್ಲೀಸ್ಟ್ ನಿಮ್ಮ ಡೊಮೇನಲ್ಲಿ ನಿಮ್ಗೆ ನಾಲೆಜ್ ಗ್ರೋತ್ ಆಗಿಲ್ಲ ಅಂದರೂ ನಿಮಗೆ ಅಟ್ಲೀಸ್ಟ್ ಬೇರೆದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇವಾಗ ನನಗೆ ಸ್ಟಾರ್ಟಪ್ನಲ್ಲಿ ವರ್ಕ್ ಮಾಡಿದಾಗ ಪರ್ಸ್ನಲಾಗಿ ನಾನು ಗ್ರೋತ್ ಆದೆ, ಜೊತೆಗೆ ಕಂಪ್ನಿ ಹೇಗೆ ವರ್ಕ್ ಆಗುತ್ತೆ
ಅದನ್ನು ಕೂಡ ತಿಳ್ಕೊಂಡೆ, ಬೇರೆ ಡಿಪಾರ್ಟ್ಮೆಂಟ್ಸ್ ಹೇಗೆ ವರ್ಕ್ ಆಗುತ್ತೆ ಅದನ್ನು ಕೂಡ ತಿಳ್ಕೊಂಡೆ. ಸೊ ನನಗೆ 2 ರೀತಿ ಕೂಡ ಹೆಲ್ಪ್ ಆಯಿತು. ಇದಾದಮೇಲೆ ನಿಮಗೆ ಫ್ರೀಲಾನ್ಸ್ ಪ್ಲ್ಯಾಟ್ಫಾರ್ಮ್ಸ್ ಬಂದಾಗ ಇದು ನೋಡಿ, ಇನ್ನೊಂದು ಫ್ರೀಲಾನ್ಸರ್ದು ಪ್ರೊಫೈಲು. ಸೊ ನಿಮ್ಮ ಪ್ರೊಫೈಲಿಗೆ ಬಂದಾಗ ಅಗೇನ್ ಇಲ್ಲಿ ನಾನು ಅಷ್ಟೊಂದು ಚೆನ್ನಾಗಿ ನಾನು ಡೆವಲಪ್ ಮಾಡಿಲ್ಲ ನನ್ನ ಪ್ರೊಫೈಲು, ಬಟ್ ಇದು ನೋಡ್ಬೋದು ನೋಡಿ, ಈ ರೀತಿ ಕರೆಕ್ಟಾಗಿ ನಿಮ್ಮ ಫೋಟೋ ಹಾಕಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು, ಅದೆಲ್ಲ ಎಷ್ಟೊಂದು ಮ್ಯಾಟ್ರ್ ಆಗುತ್ತೆ. ಸೊ ಇದು ನೋಡಿ, ಇದು ರೀಸೆಂಟಾಗಿ ನಾನು ಮಾಡ್ತಿರೋದು ಲೈಕ್ ವೆಬ್ಫ್ಲೋ ಡೆವಲಪರ್ ಅಂತ ಹಾಕಿದೆ. ಸೊ ನಿಮ್ಮ ಅಬೌಟ್ ಸೆಕ್ಷನು ಏನು ಪ್ರೊವೈಡ್ ಮಾಡ್ತೀರಾ, ಎಷ್ಟು ಅವರ್ಸು ಕೆಲಸ ಮಾಡ್ತೀರಾ, ಇದೆಲ್ಲ ನೀವು ಡೀಟೇಲ್ಸ್ ಹಾಕಬೇಕು. ಆಮೇಲೆ ನಿಮ್ಮ ಪೋರ್ಟ್ಫೋಲಿಯೋ. ಸೊ ಇದು ನಾನು ಡೆವಲಪ್ ಮಾಡಿರೋ ಅಂದರೆ ಡಿಸೈನ್ ಮಾಡಿರೋ ವೆಬ್ಸೈಟ್ದು ಇಮೇಜಸ್ಸು ಇದೆಲ್ಲ ಶೇರ್ ಮಾಡಿದ್ದೀನಿ ಇಲ್ಲಿ. ಸೊ ಯಾವ್ಯಾವ ರೀತಿ ಇರುತ್ತೆ ಏನಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನಾನು ಹೇಳಿದ್ನಲ್ಲ, ಒಂದು ಕಂಟೆಸ್ಟು ಗೆದ್ದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಪ್ರೊವೈಡ್ ಮಾಡಿರೋ ಫೀಡ್ಬ್ಯಾಕ್ ಇದು. ಇಲ್ಲೇನಾದ್ರೆ ನಿಮ್ಗೆ ಆದಷ್ಟು ಫೀಡ್ಬ್ಯಾಕ್ಸ್ನ ನೀವು ತೊಗೋಬೇಕು, ಆವಾಗ ನಿಮಗೆ ಕ್ರೆಡಿಬಿಲಿಟಿ ಬರ್ತಾ ಹೋಗುತ್ತೆ. ಸೊ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ಮೆಸೇಜ್ಗಳೆಲ್ಲ ಬರ್ತಿದ್ದಲ್ಲ, ಇದು ಮುಂಚೆ ಬರ್ತಾ ಇರಲಿಲ್ಲ. ಈ ಒಂದು ಕಂಟೆಸ್ಟ್ ನಂಗೆ ಸಿಕ್ಕಿದ್ದಕ್ಕೆ ಆಮೇಲೆ ನನಗೆ ಇದು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಇವರೆಲ್ಲ ಏನಂದರೆ ರೆಕ್ರೂಟರ್ಸ್ ಥರ. ಸೊ ನಿಯರ್ ಬೈ ಏನಾದರೂ ಎಡಿಟಿಂಗ್ ವರ್ಕ್ಸ್ ಈ ಥರದ್ದು ಏನಾದ್ರು ಇದ್ದಾಗ ನಮಗೆ ರೀಚ್ ಔಟ್ ಆಗ್ತಾರೆ. ಸೊ ಇದು ನೋಡಿ, ಇದೊಂದು ಪ್ರಾಜೆಕ್ಟ್ ಇದೆ ನಿಮ್ಮ ನಿಯರ್ ಬೈ ಲೊಕ್ಯಾಲಿಟಿನಲ್ಲಿ, ನೀವು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇದು ಬರೋದು ನೋಡಿ. ಸೊ ಈ ರೀತಿ ನಿಮ್ಮ ಪ್ರೊಫೈಲ್ನ ಫಸ್ಟು ನೀವು ಕರೆಕ್ಟಾಗಿ ಸೆಟಪ್ ಮಾಡ್ಕೋಬೇಕು. ಇದಾದಮೇಲೆ ನಿಮಗೆ ನಿಮ್ಮ ಬಗ್ಗೆ ಎಲ್ಲ ಕ್ಲೀನಾಗಿ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ನೀವು ಕೆಲಸನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ಆ ಕಂಟೆಸ್ಟು ಇದೆಲ್ಲ ಹೇಳಿದ್ನಲ್ಲ. ಸೊ ಇದು ನೋಡಿ, ಇಲ್ಲಿ ಬ್ರೌಸಿಗೆ ಬಂದರೆ ಇಲ್ಲಿ ಕಾಂಟೆಸ್ಟ್ ಅಂತೆಲ್ಲ ಇರುತ್ತೆ. ಅಗೇನ್ ಇದು ನಾನು ವೆಬ್ ಡೆವಲಪ್ಮೆಂಟ್ ರಿಲೇಟೆಡ್ ಹಾಕಿರೋದ್ರಿಂದ ಇದೆಲ್ಲ ವೆಬ್ಸೈಟ್ ರಿಲೇಟೆಡ್ ಇರೋದು. ಸೊ ಇವಾಗ ಇದೆಲ್ಲ ತೆಗೆದ್ಬಿಟ್ಟು ನಾನು ಬರೀ ವಿಡಿಯೋ ಎಡಿಟಿಂಗ್ ಹಾಕ್ತೀನಿ ನೋಡಿ. ವಿಡಿಯೋ ಎಡಿಟಿಂಗ್ ಹಾಕಿದಾಗ ಇದು ನೋಡಿ, ಸಿನಿಮ್ಯಾಟಿಕ್ ಡ್ರೋನ್ ವಿಡಿಯೋ ಎಡಿಟ್ ಅಂತಿದೆ. ಸೊ ಇದು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಹಾಕಿರ್ತಾರೆ. ಹಲೋ, ಗುಡ್ ನ್ಯೂಸ್ ಎವ್ರಿವನ್, ನೀಡ್ ಶಾರ್ಟ್ ಮಾಂಟೇಜ್ ವಿಡಿಯೋ, ಸಿಂಪಲ್ ವಿತೌಟ್ SFX, ಓನ್ಲಿ ಸಿಂಪಲ್ ಟ್ರಾನ್ಸಿಷನ್. ಸೊ ಇವ್ರಿಗೆ ಒಂದು ಬೇಸಿಕ್ ಎಡಿಟಿಂಗ್ ಬೇಕಾಗಿರೋದು ಈ ಥರದ್ದು. ಆ್ಯಂಡ್ ರಿಕ್ವೈರ್ಮೆಂಟ್ ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ಇದರಲ್ಲೆಲ್ಲ ನಿಮ್ಗೆ ಏನಂದರೆ ಒಂದು ಐಡಿಯಾ ಗೊತ್ತಾಗುತ್ತೆ, ಒಬ್ಬ ಕ್ಲೈಂಟ್ ಇರೋನು ಯಾವ ರೀತಿ ಬ್ರೀಫ್ ಕೊಡ್ತಾರೆ. ಯಾಕಂದರೆ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇರೋಲ್ವಲ್ಲ. ಸೊ ಆ ರೀಸನ್ಗೋಸ್ಕರ ಸೊ ನಿಮಗೆ ಹೇಗೆ ಬ್ರೀಫ್ ಕೊಡ್ತಾರೆ, ಯಾವ ರೀತಿ ಕೆಲ್ಸಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದೆಲ್ಲ ನಿಮ್ಗೊಂದು ಐಡಿಯಾ ಬರುತ್ತೆ. ಇದೆಲ್ಲ ನೀವು ಓದ್ಬಿಟ್ಟು ಯಾವ ರೀತಿ ನೋಡಿ, ಲೆಂತ್ ಕ್ಯಾನ್ ಬಿ ಶಾರ್ಟರ್ ಇನಿಷಿಯಲ್. ಸೊ ಎಷ್ಟು ಡ್ಯೂರೇಷನ್ ಇರಬೇಕು ಅದೆಲ್ಲ ಹೇಳಿದ್ದಾರೆ. ಸೊ 24 to 42 ಸೆಕೆಂಡ್ಸ್ ಇದ್ರೆ ಸಾಕು. ಸೊ ಅವ್ರು ಫುಟೇಜ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ನೋಡಿ, ಈ ಥರದ ಫುಟೇಜು ಇದನ್ನು ಯೂಸ್ ಮಾಡಿಕೊಂಡು ನೀವೊಂದು ಸ್ಯಾಂಪಲ್ ಎಡಿಟ್ನ ಮಾಡಬೇಕು ಅಂತ ಅವ್ರು ಹೇಳಿರೋದು. ಸೊ ಇಲ್ಲಿ ನೀವು ಎಂಟ್ರೀಸಿಗೆ ಬಂದರೆ ನೋಡಿ, ಎಷ್ಟೊಂದು ಜನ ಮಾಡಿರ್ತಾರೆ ವಿಡಿಯೋ ಫುಟೇಜ್. ಈ ಥರದ್ದು. ಸೊ ಇದಕ್ಕೆ ಅವ್ರು ರೇಟಿಂಗ್ ಹಾಕಿದ್ದಾರೆ, ಅದಕ್ಕೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ಒಂದಷ್ಟು ಜನ. ಅಂದರೆ ರೆಕ್ರೂಟರ್ ಬೇಸಿಕಲಿ ಅವ್ನು ಪೋಸ್ಟ್ ಮಾಡಿರ್ತಾನಲ್ಲ, ಅವನು ಫೀಡ್ಬ್ಯಾಕ್ ಕೊಟ್ಟಿರ್ತಾನೆ. ಇದು ಸೀಲ್ ಯಾಕೆ ಮಾಡಿರ್ತಾರೆ ಅಂದರೆ ಅವ್ರು ಮಾಡಿರೋ ಎಡಿಟ್ ಬೇರೆಯವ್ರು ಕಾಣಿಸ್ಬಾರ್ದು ಅಂತೆಲ್ಲ ಇರುತ್ತೆ. ಸೊ ಇವಾಗ ನಾನು ಬೈ ಚಾನ್ಸ್ ಇದು ನೋಡಿಬಿಟ್ಟು ಇದರಿಂದ ಒಂದಷ್ಟು ಐಡಿಯಾಸ್ ತೊಗೊಂಡು ನಾನು ಮಾಡ್ಬೋದಲ್ಲ, ಆ ರೀಸನ್ಗೋಸ್ಕರ. ಸೊ ಬಟ್ ಏನಂದರೆ ನಿಮ್ಗೆ ಇದರಲ್ಲಿ ಐಡಿಯಾ ಗೊತ್ತಾಗುತ್ತೆ, ಬೇರೆಯವ್ರು ಮಾಡಿರ್ತಾರಲ್ಲ ಈ ಥರ ರೇಟಿಂಗ್ ಕೊಟ್ಟಿರ್ತಾರೆ, ಅದು ನೋಡಿಬಿಟ್ಟು ಇವನಿಗೆ ಇದರಲ್ಲಿ 3 ಸ್ಟಾರ್ ಕೊಟ್ಟಿದ್ದ ಅಂದರೆ ಅಷ್ಟು ಹಂತವರೆಗೂ ಅವ್ನಿಗೆ ಇಷ್ಟ ಆಗಿದೆ ಈ ಥರದ ಎಡಿಟಿಂಗ್ ಅಂದ್ಬಿಟ್ಟು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇದ್ರ ಮೇಲೆ ನೀವು ನೆಕ್ಸ್ಟು ನಿಮ್ಮ ಎಡಿಟ್ಸ್ನ ನೀವು ಬೇರೆದು ಮಾಡಿಬಿಟ್ಟು ತೋರಿಸ್ಬೋದು. ಸೊ ಈ ಥರ ಆ ರೀಸನ್ಗೋಸ್ಕರ ನಿಮಗೆ ಹೆಲ್ಪ್ ಆಗುತ್ತೆ ಈ ಥರದ ಕೆಲಸಗಳೆಲ್ಲ. ಈ ಥರ freelancer.com ಎಲ್ಲ ಚೆನ್ನಾಗಿರುತ್ತೆ. ಈ ಥರ ಕಂಟೆಸ್ಟು ನಿಮ್ಮ ಪರ್ಸ್ನಲ್ ಆಗಿ ಇಂಪ್ರೂವ್ ಆಗಬೇಕಂದ್ರೆ ಚೆನ್ನಾಗಿರುತ್ತೆ ಇದರಲ್ಲೆಲ್ಲ. ನೆಕ್ಸ್ಟು ಇಂಟರ್ನ್ಶಿಪ್ಸಿಗೆ ಬಂದರೆ ಈ ಥರ ಇಂಟರ್ನ್ ಶಾಲಾ ಅಂತ ಒಂದು ವೆಬ್ಸೈಟ್ ಇದೆ. ಇನ್ನು ಬೇರೆ ಒಂದಷ್ಟು ಪ್ಲ್ಯಾಟ್ಫಾರ್ಮ್ಸ್ ಕೂಡ ಇರ್ಬೋದು, ಬಟ್ ನನಗೆ ಸಿಕ್ಕಿದ್ದು ಇಂಟರ್ನ್ ಶಾಲಾ ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ನಾನು ಇಂಟರ್ನ್ಶಿಪ್ಸ್ ಹುಡುಕಿದ್ದೀನಿ ಆ್ಯಂಡ್ ವರ್ಕ್ ಕೂಡ ಮಾಡಿದ್ದೀನಿ ನಾನು. ಸೊ ಇಲ್ಲಿ ನೋಡಿ, ಫ್ರೇಮ್ ಇನ್ ಮೋಷನ್ ಅಂತಿದೆಲ್ಲ, ಇವ್ರಿಗೆ ನಾನು ವರ್ಕ್ ಮಾಡಿರೋದು. ಇವ್ರು ಬಂದುಬಿಟ್ಟು ವೈಟ್ ಬೋರ್ಡ್ ಆ್ಯನಿಮೇಟರ್ಸ್ನ ಹುಡುಕ್ತಿದ್ರು. ಹಾಗೆ ನನಗೆ ವೈಟ್ ಬೋರ್ಡ್ ಆ್ಯನಿಮೇಷನ್ ಅದೆಲ್ಲ ಬರ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ಅದ್ರ ಬಗ್ಗೆ ನಾನು ಹುಡುಕ್ಬಿಟ್ಟು ಏನು ಮಾಡ್ತಾರೆ ವೈಟ್ ಬೋರ್ಡ್ ಆ್ಯನಿಮೇಷನು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಅವರಿಗೆ ನಾನು ಮಾಡಿಕೊಟ್ಟಿದ್ದು. ಅವರು ನೆಕ್ಸ್ಟ್ ನನಗೆ ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಅಗೇನ್ ವೈಟ್ ಬೋರ್ಡ್ ಆ್ಯನಿಮೇಷನ್ ಮೇಲಲ್ಲ, ಬಟ್ ಸಪ್ರೇಟ್ ಯೂಟ್ಯೂಬರ್ಸು ಅವ್ರಿಗೆ ಬೇರೆ ಕ್ಲೈಂಟ್ ಇರ್ತಾರಲ್ಲ ಅವ್ರದ್ದು ಎಡಿಟಿಂಗ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬಂದರೆ, ಇಲ್ಲಿ ಜಾಬ್ಸಿಗೆ ಬಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಇರುತ್ತೆ. ಇಲ್ಲಾಂದರೆ ನಿಮಗೆ ಈ ಥರ ಸ್ಕಿಲ್ಸು ಯಾವ ಪ್ರೊಫೈಲಲ್ಲಿ ಬೇಕು. ವಿಡಿಯೋ ಎಡಿಟಿಂಗ್ ಅಂದರೆ ವಿಡಿಯೋ ಮೇಕಿಂಗ್ ಎಡಿಟಿಂಗ್. ಆಮೇಲೆ ಲೊಕೇಶನ್ ನಿಮಗೆ ಡೆಲ್ಲಿಲಿ ಬೇಕಾ ಇಲ್ಲ ಬೆಂಗಳೂರಲ್ಲಿ ಬೇಕಾ, ಎಲ್ಲಿ ಬೇಕು, ವರ್ಕ್ ಫ್ರಮ್ ಹೋಮಾ, ಪಾರ್ಟ್ ಟೈಮಾ, ಈ ಥರ ಎಲ್ಲನೂ ನೀವು ಸರ್ಚ್ ಮಾಡ್ಬೋದು. ಆಮೇಲೆ ಸ್ಯಾಲ್ರಿ ಎಷ್ಟಿರಬೇಕು ಏನು, ಇದೆಲ್ಲ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸು ಇದೆಲ್ಲ ನೀವು ಅಪ್ಲೈ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ. ಸೊ ಇವ್ರು ನೋಡಿ 4 to 12 months, ನಾನು ಪಾರ್ಟ್ ಟೈಮ್ ಕೂಡ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಅವ್ರು 4 to 12 months ಇಮಿಡಿಯೇಟ್ ತೊಗೋತಾ ಇದ್ದಾರೆ. ಇದು ಕೂಡ ಅಷ್ಟೇ ನೋಡಿ, ಎಷ್ಟು ಕೊಡ್ತಾರೆ ನಿಮ್ಗೆ ಅನ್ನೋದು ಇಲ್ಲಿದೆ. ಸೊ ಇವಾಗ ನಾನು ಇದು ಪಾರ್ಟ್ ಟೈಮ್ ಏನಾದರೂ ರಿಮೂವ್ ಮಾಡಿದ್ರೆ, ಇಲ್ಲ ಯಾವ್ದಾದ್ರು ಒಂದು
ರಿಮೂವ್ ಮಾಡ್ತೀನಿ ಅಂದ್ಕೊಳ್ಳಿ. ಇವಾಗ ನಾನು ಪಾರ್ಟ್ ಟೈಮ್ ರಿಮೂವ್ ಮಾಡಿದ್ದೀನಿ, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಥರದ್ದು ಮಾತ್ರ ನಾನು ಹುಡುಕ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಬಂದಿದೆ. ಸೊ ಪಾರ್ಟ್ ಟೈಮ್ ವರ್ಕ್ ಅಷ್ಟಿಲ್ಲ ಇದರಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಪರ್ಮನೆಂಟು ಈ ಥರದ್ದೆಲ್ಲ ನೋಡಿ, ವಿಡಿಯೋ ಎಡಿಟರ್ನ ಹುಡುಕ್ತಾ ಇದ್ದಾರೆ ಇವರು. ಆ್ಯಂಡ್ ಇದು ಎಷ್ಟು ರೀಸೆಂಟಾಗಿ ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ನೋಡ್ಬೋದು ಫ್ರೆಷರ್ ಜಾಬ್, ಇದು ಯಾರೋ ಯುವರಾಜ್ ಪಟೇಲ್. ಸೊ ಇದು ಮೇ ಬಿ ಯೂಟ್ಯೂಬ್ ಚಾನಲ್ಗೆ ಇರ್ಬೋದು ಅನ್ಕೋತೀನಿ. ನೋಡಿ, ಡೂ ರಿಸರ್ಚ್ ಐಡಿಯಾಸ್ ಆ್ಯಂಡ್ ಎಡಿಟ್ ಶಾರ್ಟ್ ಫಾರ್ಮ್ ವೀಡಿಯೋಸು, ಕ್ರಿಯೇಟ್ ಪೋಸ್ಟರ್ಸ್ ಬ್ಯಾನರ್ ಯೂಸಿಂಗ್ ಕ್ಯಾನ್ವಾ, ಈ ಥರದ್ದು ಹಾಕಿದ್ದಾರೆ. ಇದೆಲ್ಲ ಬೇಸಿಕ್. ಸೊ ಅಗೇನ್ ಅವರೊಂದು ಮೋಸ್ಟ್ಲಿ ಇದು ರಿಕ್ವೈರ್ಮೆಂಟ್ ನೋಡಿದ್ರೆ ಅವರು ಒಂದು ಯೂಟ್ಯೂಬ್ ಚಾನಲ್ ಏನೋ ರನ್ ಮಾಡ್ತಿದ್ದಾರೆ, ಅದಕ್ಕೆ ನಾವೇ ಓನಾಗೆ ಕಂಟೆಂಟ್ನ ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ. ಸೊ ಆ ಥರ ವರ್ಕ್ಸು. ಸೊ ಇದು ಆ್ಯನ್ಯಲ್ ನಿಮಗೆ 2 ಲಕ್ಷ ಕೊಡ್ತಾರೆ. ಸೊ ನಿಮಗೆ ನೋಡಿ ಬಿಗಿನಿಂಗ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದ್ರೂ ನಡೆಯುತ್ತೆ. ಸೊ ಅಗೇನ್ 2 ಲಕ್ಷ ಅಂದರೆ ನಿಮಗೆ ತಿಂಗಳಿಗೆ 18-15 ಸಾವಿರ ಬರ್ಬೋದು ಅನ್ಕೋತೀನಿ. ಸೊ ಅಗೇನ್ ಇಲ್ಲಿದೆ ನೋಡಿ, ಸ್ಯಾಲ್ರಿ ಡ್ಯೂರಿಂಗ್ ಪ್ರೊಬೇಷನ್. ಸೊ ಸ್ಟಾರ್ಟಿಂಗ್ 2 to 3 months ಇಲ್ಲಿದೆ ನೋಡಿ. 3 monthsಗೆ ನಿಮಗೆ 12,000 to 15,000 ಸ್ಯಾಲ್ರಿ ಕೊಡ್ತಾರೆ. ಅದಾದಮೇಲೆ ನಿಮಗೆ 2 lakhs ಇರುತ್ತೆ ಈ ರೀತಿ. ಸೊ ಅಗೇನ್ ಇವ್ರ ವೆಬ್ಸೈಟು ಆ್ಯಂಡ್ ಅವ್ರ ಕಂಪ್ನಿ ಬಗ್ಗೆ ಎಲ್ಲನೂ ಹೇಳಿದ್ದಾರೆ ಇಲ್ಲಿ. ನೋಡಿ, ಇದು ಅವ್ರ ವೆಬ್ಸೈಟು. ವಿ ಪ್ರೊವೈಡ್ ಎಫೆಕ್ಟಿವ್ ಡಿಸೈನ್ ಸೊಲ್ಯೂಷನ್ಸ್. ಸೊ ಅವ್ರು ಬೇಸಿಕಲಿ ಅವ್ರ ಕಂಪ್ನಿಗೆ ಒಬ್ಬ ಎಡಿಟರ್ನ ಹುಡುಕ್ತಿದ್ದಾರೆ. ಅದಕ್ಕೆ ಫಸ್ಟ್ ಇಂಟರ್ನ್ ಥರ ತೊಗೊಂಡು ನೀವು ಕೆಲಸ ಎಲ್ಲ ಕರೆಕ್ಟಾಗಿ ಮಾಡ್ತೀರಾ ಇಲ್ವ ನೋಡಿಬಿಟ್ಟು ಆಮೇಲೆ ಅವ್ರಿಗೇನು ವರ್ಕ್ ಬರುತ್ತೋ ಅದನ್ನು ಮಾಡಿಸ್ಕೋತಾರೆ. ಸೊ ಇದೇ ರೀತಿ ನಿಮಗೆ ಎಷ್ಟೊಂದು ಸಿಗುತ್ತೆ ಇಲ್ಲಿ. ನಿಮ್ಗೆ ಯಾವ ಡೊಮೈನ್ ಬೇಕೋ ಆ ಡೊಮೈನಲ್ಲಿ ನೀವು ಹುಡುಕ್ಬೋದು. ಸೊ ಮೋಷನ್ ಗ್ರಾಫಿಕ್ಸು ಇಲ್ಲ ಗ್ರಾಫಿಕ್ ಡಿಸೈನರು ಎಲ್ಲ ರೀತಿ. ನೋಡಿ, ಇದು ಯೂಟ್ಯೂಬ್ ವಿಡಿಯೋ ಎಡಿಟರು. ನೀವು ಯೂಟ್ಯೂಬರ್ಸ್ಗೆ ವರ್ಕ್ ಮಾಡಬೇಕಂತಿದ್ರೆ ಅದು ಕೂಡ ಮಾಡ್ಬೋದು. ನೋಡಿ, AI ಜನರೇಟೆಡ್ ಇಮೇಜು, ಸ್ಟೋರಿ ಲೈನು, ಕಂಪ್ಲೀಟ್ ಎಡಿಟಿಂಗ್ ಟಾಸ್ಕ್, ಡೆಡ್ಲೈನ್ಸ್ ಇರುತ್ತೆ, ಹೈ ಕ್ವಾಲಿಟಿ ವಿಡಿಯೋ ಔಟ್ಪುಟ್ಸು, ಈ ಥರದ್ದೆಲ್ಲ. 1 year ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದಾರೆ. ಅಗೇನ್ 1 year ಅಂತ ಹೇಳ್ತಾರೆ, ಬಟ್ ನೀವು ಇವಾಗ ಇದು ರಿಕ್ವೈರ್ಮೆಂಟ್ ನೋಡಿರ್ತೀರಲ್ಲ AI ಜನರೇಟೆಡು. ಸೊ ಇದು ರಿಲೇಟೆಡ್ ನೀವು 1-2 ವೀಡಿಯೋ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟರೆ ಅವ್ರು ಒಪ್ಕೋಬೋದು. ಆ್ಯಂಡ್ ಅಗೇನ್ ಹೇಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಥರ ವೀಡಿಯೋ ಬೇಕಂದರೆ ಅಬೌಟಲ್ಲಿ ಅವ್ರು ಹಾಕಿರ್ತಾರೆ ನೋಡಿ, ಅವ್ರ ವೆಬ್ಸೈಟ್ಗೆ ಹೋಗಿ, ಇಲ್ಲಿ ವೆಬ್ಸೈಟಲ್ಲಿ ನೋಡಿ ಅವರು ಡೈರೆಕ್ಟಾಗಿ ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಅವ್ರ ಕಂಟೆಂಟ್ ಯಾವ ಥರದ್ದು ಹಾಕ್ತಾರೆ ಏನಂತ ಹೇಳ್ಬಿಟ್ಟು. ನೋಡಿ ಈ ಥರದ್ದು. ಸೊ ಇದೇ ನೀವು ಒಂದು ವೀಡಿಯೋ ತೊಗೊಂಡ್ಬಿಟ್ಟು ಒಂದು 10-15 seconds ಇಲ್ಲ 30 secondsಗೆ ಒಂದು ಎಡಿಟ್ನ ಮಾಡಿಕೊಡಿ. ಆಮೇಲೆ ಅದು ನೋಡಿಬಿಟ್ಟು ಅವ್ರಿಗೆ ಇಷ್ಟ ಆದರೆ ಅವ್ರು ತೊಗೋತಾರೆ. ಸೊ ಈ ಥರ. ಸೊ ಈ ರೀತಿ ನೀವು ಹುಡುಕ್ಬೋದು. ನೋಡಿ, ಆಫ್ಟರ್ ಎಫೆಕ್ಟ್ಸ್ ಆ್ಯಂಡ್ 2D ಆ್ಯನಿಮೇಟರ್. ಸೊ ಎಲ್ಲ ರೀತಿ ಇಂಟರ್ನ್ಶಿಪ್ಸ್ ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅಪ್ಲೈ ಮಾಡ್ಬೋದು. ನಿಮಗೆ ಅಥವಾ ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ವಿಡಿಯೋ ಎಡಿಟಿಂಗ್ ಕಲಿಬೇಕಂತಿದ್ರೆ ನಾನು ಪರ್ಸ್ನಲ್ ಆಗಿ 1-on-1 ಕ್ಲಾಸಸ್ ತೊಗೋತೀನಿ. ಆಫ್ಲೈನ್ ಮತ್ತು ಆನ್ಲೈನ್ 2 ರೀತಿ ಕೂಡ ನಾನು ತೊಗೋತೀನಿ. ಕ್ಲಾಸಸ್ ಬಂದು 2 weeksಗೆ ಇರುತ್ತೆ. ಡೈಲಿ 1 to 2 hours ಇರುತ್ತೆ ಅಷ್ಟೇ. ನಾನು ಬರೀ ಬಿಗಿನರ್ಸ್ಗೆ ಮಾತ್ರ ಹೇಳ್ಕೊಡೋದು. ಯಾರಾದರೂ ಎಡಿಟಿಂಗ್ ಕಲಿಬೇಕಂತಿದ್ರೆ ಬಿಗಿನರ್ಸ್ ಇದ್ದರೆ ರೀಚ್ ಔಟ್ ಆಗ್ಬೋದು. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.